ಗುರುವಿಗೆ ನಮನ, ಗುರುವಿಗೆ ನಮನ, ಗುರುವಿಗೆ ನಮನ, ಗುರುವರ್ಯರಿಗೆ ನಮನ, ನಮನ, ಓ ನಮನ, ನಮನ, ಓ ನಮನ. ಈ ದಿವಸ ನಾವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ಮಾಡಿದ್ದೇವೆ. ಆ ಒಂದು ಸಭೆಗೆ ನಮ್ಮ ಪತ್ರಿಕಾ ಬಳಗದ ಹಿರಿಯ ಪೋಷಕರಾಗಿರ್ತಕ್ಕಂಥ ಡಾಕ್ಟರ್ ಹಾಗೆಯೇ ದೊಡ್ಡಮಲ್ಲಪ್ಪನವರು, ನಿವೃತ್ತ ಉಪನಿರ್ದೇಶಕರು ಚಿಕ್ಕಮಗಳೂರು, ಅವರು ಕೂಡ ವೇದಿಕೆಯ ಶಿವಶಂಕರ್ ಅವರು ಈ ಒಂದು ವೇದಿಕೆಯಲ್ಲಿ ಹಾಗೆಯೇ ಮೈಸೂರು ಜಿಲ್ಲೆಯಿಂದ ಆಯ್ಕೆ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಗೌಡಯ್ಯನವರು ಹಿರಿಯರು ಆಗಮಿಸಿದರು. ನಮ್ಮೊಂದಿಗೆ ನಿಕಟವರ್ತಿಯಾಗಿ ಯಾವಾಗಲೂ ಎಷ್ಟೇ ದೂರ ಆಗಿರೋ ಜೊತೆಗಿರುವುದರಿಂದ ನಮ್ಮ ಚನ್ನಮ್ಮನ ನಾಡಿನ ಶಿಕ್ಷಕರಾಗಿರ್ತಕ್ಕಂಥ ಹಿರೇಮಠರವರು ತಮ್ಮ ಸ್ನೇಹಿತರೊಂದಿಗೆ ಅವರು ಆಗಮಿಸಿದ್ದಾರೆ. ಹಿರೇಮಠರವರು ಹಾಗೆಯೇ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ, ಯಾಕೆಂತಂದರೆ ಹೆಣ್ಣುಮಕ್ಕಳಿಗೆ ಎಲ್ಲ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಉತ್ತಮ ನಿರೂಪಣೆಯನ್ನು ಮಾಡುತ್ತಿದ್ದಂಥ ಸುಮಾರು 8 ಬಾರಿ ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ಪತ್ರಿಕಾ ಬಳಗದ ಪೋಷಕರಾಗಿರ್ತಕ್ಕಂಥ ಡಾಕ್ಟರ್ PT ಲೋಲಾಕ್ಷರವರು ತಮ್ಮ ಒಂದು ಸಮೂಹದೊಂದಿಗೆ ಬಂದರೆ ಅವರು ಕೂಡ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ನಮ್ಮ BEdನಲ್ಲಿ ಸಹಪಾಠಿಯಾಗಿರ್ತಕ್ಕಂಥ HK ಮಂಜೇಗೌಡರವರು ನಮ್ಮ ಜೊತೆಯಲ್ಲಿ ಸಂಘಟನೆಗೆ ಹೋರಾಟದಲ್ಲಿ ಹೋಗ್ತಿದ್ರು. ಅವರು ಕೂಡ ಬಂದರೆ ಅವರು ಕೂಡ ಈ ಸಂದರ್ಭದಲ್ಲಿ ಕಳೆದ ಬಾರಿ ಪ್ರಶಸ್ತಿಯನ್ನು ಪಡೆದು ನಾನು ಅವ್ರ ಜೊತೆಯಲ್ಲಿ ಇರತಕ್ಕಂಥ ನಮ್ಮ ಉಮೇಶ್ವರ ಉಪನ್ಯಾಸಕರು. ಇನ್ನು ಚಂದ್ರಾಯಪಟ್ಟಣ ತಾಲೂಕಿನ ಪದವಿ ಪೂರ್ವ ಉಪನ್ಯಾಸಕರಾಗಿರ್ತಕ್ಕಂಥ KT ಶಿವಕುಮಾರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಬೇಕು. ಏಕೆಂದರೆ ಇವರಿಗೆ ಅವಕಾಶ ಇದೆ, ವಯಸ್ಸಾಗಿರುವುದೇ ಓದಿಲ್ಲ. ಇನ್ನು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಮುಂಚೂಣಿಯಾಗಿ ಪಾಲ್ಗೊಳ್ಳೋದಕ್ಕೆ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಇಲ್ಲಿಯ ಸಮಾಜ ಸೇವಕರಾಗಿರ್ತಕ್ಕಂಥ ಲಿಂಗರಾಜರವರು ಕೂಡ ಈ ಒಂದು ವೇದಿಕೆಯಲ್ಲಿ ಅವರು ಪಾಲ್ಗೊಳ್ಳಬೇಕು. ರೌಂಡರ್ನ ಕಾಲೋನಿಯಲ್ಲಿ ಸ್ವಾಗತವನ್ನು ಕೊಡ್ತಾರೆ. ಇನ್ನು ಹಾಸನ, ಕೊಡಗು, ಚಿತ್ತೂರು 4 ಜಿಲ್ಲೆಗಳನ್ನು ಆಯ್ಕೆ ಸಮಿತಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಲೋಲಾಕ್ಷಿಯವರು ಕೂಡ ಈ ಒಂದು ವೇದಿಕೆ ಬರಬೇಕು. ಇನ್ನು ನಮ್ಮ ಪತ್ರಿಕಾ ಬಳಗದಲ್ಲಿ ಆಯ್ಕೆ ಸಮಿತಿ ಉಪಾಧ್ಯಕ್ಷರಾಗಿ ಈ ಸಲ ಇನ್ನೂ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ಅಂಥ ನೆಲಮಂಗಲದ ಶಿಕ್ಷಕಿಯಾಗಿರ್ತಕ್ಕಂಥ ಪ್ರೇಮರವರು ಕೂಡ ಇನ್ನು ಹಾವೇರಿಯಿಂದ ನಮ್ಮ ಪತ್ರಿಕಾ ಬಳಗದಲ್ಲಿ ಮತ್ತು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಶುರಾಮ್ ಬರಗಟ್ಟಿಯವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಬರಬೇಕು. ಇನ್ನು ನಮ್ಮೊಂದಿಗೆ ಯಾವಾಗಲೂ ಈ ಹೆಣ್ಣುಮಕ್ಕಳ ಒಂದು ಸಮೂಹದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಮಾಜ ಸೇವಕಿಯಾಗಿರ್ತಕ್ಕಂಥ ಬೀರೂರಿನ ಭಗವತಿ ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ಬಂದವರಿಗೆ ಸ್ವಾಗತವನ್ನು ಕೊಡ್ತಾ, ಇನ್ನು ವೇದಿಕೆಯಿಂದ ಕೆಳಗಡೆ ಇರತಕ್ಕಂಥ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಈ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿರಬೇಕು ಅಂತಂದರೆ ನಾವು
ಇದುವರೆಗೆ ಫಸ್ಟಿಗೆ ಬೆಂಗಳೂರಿನಲ್ಲಿ 4-5 ಬಾರಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಅನಂತರ ಹೊಸದುರ್ಗದಲ್ಲಿ, ಸಿದ್ಧಗಂಗಾ, ಕೋಲಾರ, ಬೀರೂರು, ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಬಾಗಲಕೋಟೆ ಜಿಲ್ಲೆಯ ವಿವಿಧ ಪಟ್ಟಣದಲ್ಲಿ 1 ವರ್ಷ ಆಯಿತು. ಅನಂತರ ಶಿವಮೊಗ್ಗದಲ್ಲಿ ಆಗಿದೆ. ಹೀಗೆ ಒಂದೊಂದು ಕಡೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ, ಅದಕ್ಕೆ ಇಲ್ಲಿ ನಮ್ಮ ತಿರುಮಲವರು ಬೀರೂರಲ್ಲಿ ನಡೆದಾಗ ಅವರ ಜವಾಬ್ದಾರಿಯನ್ನು ತಗೊಂಡಿದ್ದರು. ಮೈಸೂರಿನಲ್ಲಿ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗಂಗರವರು ಅವರು ಜವಾಬ್ದಾರಿಯನ್ನು ತಗೊಂಡಿದ್ದರು. ಇನ್ನು ಸಿದ್ಧಗಂಗದಲ್ಲಿ ನಡೆದಾಗ ನಮ್ಮ ಕೆ.ಸಿ. ಶಿವಶಂಕರ್, ಅನಂತರ ಪ್ರೊಫೆಸರ್ ಚಂದ್ರಪ್ಪ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಆದರೂ ಹಿಂದೆ ಏನು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರನ್ನು ನಾವು ಸ್ಮರಿಸ್ತೇವೆ. ಹೀಗೆ ಒಂದೊಂದು ಕಡೆ ಒಂದೊಂದು ಕಾರ್ಯಕ್ರಮ ನಡೆದಾಗ ಅವಕಾಶ ಎಲ್ಲರೂ ಕೂಡ ಮಾಡಿಕೊಡ್ತಾರೆ. ಅವರಿಗೆಲ್ಲರೂ ಕೂಡ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾರೆ. ಈ ನಮ್ಮ ಅನಿಸಿಕೆಗಳನ್ನು ಮಾತಾಡಿ ಇನ್ನು ನಮ್ಮ ಜೊತೆಯಲ್ಲಿ ಹುಟ್ಟು ಹೋರಾಟಗಾರರಾಗಿ ನಮ್ಮಂತೆಯೇ ಹೋರಾಟ ಮಾಡಿದಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜ್ ಜಾಲಮಂಡಿಯವರ ಕಾರ್ಯಕ್ರಮದ ಬಗ್ಗೆ ತಮ್ಮ ಸಲಹೆಗಳನ್ನು ಇಲ್ಲಿ ಏನಾದರೂ ಸಹಕಾರವನ್ನು ಕೊಡ್ತಕ್ಕಂಥದ್ದು ತಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸ್ಕೊಳ್ಳುತ್ತಾರೆ. ಎಲ್ಲರೂ ಕೂಡ ಗಮನಿಸಿ ನನ್ನ ಅನುಭವ ಇರತಕ್ಕಂಥ ಮೈಸೂರಿನ ಹಿರಿಯ ನಿವೃತ್ತ ಶಿಕ್ಷಕರು ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಗಂಗಾಧರವರು ತಮ್ಮ ಅನಿಸಿಕೆಗಳನ್ನು ತಿಳಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಬೆಳಗಿನ ನಮಸ್ಕಾರಗಳನ್ನು ಎಲ್ಲರಿಗೂ ತಿಳಿಸಿ, ನನಗೆ ಜನ್ಮಯುಕ್ತ ತಾಯಿ ತಂದೆಯರು ಹಾಗೂ ಅಕ್ಷರ ಕಲಿಸಿದ ಗುರುಗಳನ್ನು ಸ್ಮರಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಗಣ್ಯರೇ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳೇ, ಈ ಶಿಕ್ಷಣ ಜ್ಞಾನ ಪತ್ರಿಕೆಯ 23ನೇ ವರ್ಷದ ಪೂರ್ವಭಾವಿ ಸಿದ್ಧತಾ ವಿಷಯಗಳ ಸಮಾಲೋಚನೆಗಾಗಿ ಒಂದು ಸಭೆಯನ್ನು ನಾಗರಾಜ್ ಅವರು ಕರೆದಿದ್ದಾರೆ. ತಾವೆಲ್ಲರೂ ಕೂಡ ದೂರದ ಊರುಗಳಿಂದ ಬಂದಿದ್ದೀರಿ. ತಮಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇವತ್ತು ಭಾನುವಾರ ಸಾಕಷ್ಟು ಅದರಲ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ಅದನ್ನೆಲ್ಲ ಬದಿಗೊಟ್ಟು ನೀವು ಇಲ್ಲಿ ಬಂದಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಗಳೆಲ್ಲ ಸಲ್ಲಿಸ್ತಾ ನಾನು ಹೆಚ್ಚಿಗೆ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಇದು 23ನೇ ವರ್ಷದ ವಾರ್ಷಿಕೋತ್ಸವ. ಅಂದರೆ 23 ವರ್ಷ ಅಂದಾಗ ನಮ್ಮ ಒಂದು ಸಹಜ ಒಂದು ವಯೋಮಿತಿಗೆ ಹೇಳೋದಾದರೆ ಪ್ರಬುದ್ಧಮಾನಕ್ಕೆ ಬಂದಿರತಕ್ಕಂಥ ಈ ಸಂಸ್ಥೆ ಉತ್ತಮವಾಗಿ ನಿರ್ವಹಿಸ್ತಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಗುಂಪುಗಳ ಒಂದು ಸದಸ್ಯರೇನಿದ್ದಾರೆ ಏಕ ಮನಸ್ಥಿತಿಯಲ್ಲಿ ಅಂದರೆ ಮುಂದೆ ನಮ್ಮದೆಲ್ಲ ಮನಸ್ಸು ರೀತಿಯಲ್ಲಿ ಬೇರೆ ಬೇರೆ ವಿಭಿನ್ನವಾಗಿಲ್ಲ ಅಂತೇಳಿ ಕಾರ್ಯಗಳನ್ನು ನಾನು ಅಂದರೆ 23 ವರ್ಷ ಆಗಿದ್ದರೂ ಕೂಡ ನನಗೆ ಇದು ಹೆಚ್ಚಿನ ಒಂದು ಕಾಂಟ್ಯಾಕ್ಟ್ ಬಂದಿದ್ದು ಸುಮಾರು 6-8 ವರ್ಷಗಳಿಂದ ನನಗೆ ಅವರ ಒಂದು ಅವಿನಾಭಾವ ಸಂಬಂಧ ಬೆಳೆದು ಬಂದಿರತಕ್ಕಂಥದ್ದು. ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಕಳೆದ ವರ್ಷವೂ ಕೂಡ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ರೈಲ್ವೆ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ. ಅನಿವಾರ್ಯವಾಗಿ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಡಾಕ್ಟ್ರು ಇನ್ನೊಂದು 3 ತಿಂಗಳು ನೀವೆಲ್ಲೂ ಪ್ರಯಾಣ ಮಾಡಬೇಡಿ ಅಂತ ಹೇಳಿದರು. ಹಾಗಾಗಿ ನಾನು ಕಳೆದ ವರ್ಷ ಮಾತ್ರ ನಾನು ತರಿಸ್ಕೊಂಡಿದ್ದೆ. ಅಷ್ಟು ಬಿಟ್ಟರೆ ಇಂದಿನ ದಿನಗಳಲ್ಲಿ ಯಾವುದರಲ್ಲೂ ಕೂಡ ನಾನು ತರಿಸ್ಕೊಂಡಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಎಲ್ಲರೂ ಕೂಡ ಇದು ನನ್ನ ಅಂತ ಹೇಳಿದ ನಮ್ಮ ಕಾರ್ಯಕ್ರಮ, ನಮ್ಮ ಸಂಸ್ಥೆ ಕಾರ್ಯಕ್ರಮ ಅಂಥೇಳಿ ತನು ಮನ ಧನ ಏನು ಹಿಂದೆಲ್ಲ ಇಟ್ಕೊಂಡು ಬಂದಿದ್ದೀರಿ, ಅದೇ ರೀತಿ ಈ ವರ್ಷವೂ ಕೂಡ ತಮ್ಮ ತನು ಮನ ಧನವನ್ನು ಇದಕ್ಕೆ ಅರ್ಪಣೆ ಮಾಡಬೇಕು ಅಂತ ಹೇಳಿಕೊಂಡು ಇದು ಯಶಸ್ವಿಯಾಗಿ ನೀಡಲಿಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇನ್ನು ಮುಂದೆ ಮಾತಾಡೋದಿದ್ದಾರೆ. ನನ್ನ ಸಹಕಾರ ಅಥವಾ ನನ್ನ ಸೇವೆ ಏನಿದೆ ನಮ್ಮ ಸಂಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ವರ್ಷ ಏನಾದರೂ ಬೇರೆ ಕಡೆ ಇದ್ದರೆ ಓಕೆ, ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದರು. ಸಿಕ್ಕಿದ್ರೆ ಇಲ್ಲಾಂದರೆ ನಮ್ಮ ಮೈಸೂರಿಗೆ ನಮ್ಮ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಶಿಕ್ಷಕ ಸಂಘದ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗೌಡೇಂದ್ರರು ಕೂಡ ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ನಾನು ವಾಗ್ದಾನ ಮಾಡ್ತಾ ಇದ್ದೇನೆ. ಅವರ ಅನುಮತಿ ಮೇರೆಗೆ ಮುಂದಿನ ವರ್ಷದಲ್ಲಿ ಅಲ್ಲೆಲ್ಲೂ ಮಾಡದೆ ಹೋದರೆ ನಮ್ಮ ಮೈಸೂರಿಗೆ ಮತ್ತೊಮ್ಮೆ ನಮ್ಮನ್ನೆಲ್ಲ ಕರೆಸ್ಕೊಳ್ತೀವಿ ಅಂತೇಳಿ ತಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ ಅಂತೇಳಿ ಹೇಳ್ತಾ
ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಹಿರಿಯರು ಇರಬೇಕು ಅಂತ ಅನ್ನೋದಕ್ಕೆ ನಮ್ಮ ಗಂಗಾಧರವರು ನಮಗೆ ಹಿರಿಯರಾಗಿ ಅವರು ಸಿಕ್ಕಿದ್ಕಿಂದ ನಮ್ಮ ಒಂದು ಪತ್ರಿಕಾ ಬಳಗದಲ್ಲಿ ಒಂದು ನವ ಚೈತನ್ಯವನ್ನು ಮೂಡಿಸಿದ್ದಾರೆ. ಅವರು ಮೈಸೂರಿನಲ್ಲಿ ನಡೆಸಿಕೊಟ್ಟಂಥ ಒಂದು ಕಾರ್ಯಕ್ರಮ ಒಂದು ಕಲಾತ್ಮಕವಾಗಿ ಮತ್ತು ವೈವಿಧ್ಯಮಯವಾಗಿತ್ತು. ಅವರು ಯಾವಾಗಲೂ ನಮ್ಮಲ್ಲಿ ಕಳೆದ ವರ್ಷ ನಮ್ಮಲ್ಲಿ ಮಾಡಿದ ಕೂಡ ಇರುತ್ತೆ. ಆದರೆ ನಾವು ಆದಷ್ಟು ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ಶಿಕ್ಷಣದ ಒಂದು ಬಗ್ಗೆ ಪರಿಕಲ್ಪನೆ ಅದು ಒಂದು ವಿಶೇಷವಾಗಿ ಇದು. ಯಾಕೆಂತಂದರೆ ಶಿಕ್ಷಕರನ್ನು ಒಂದು ರೀತಿಯಲ್ಲಿ ತಿದ್ದುಪಡಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದರಿಂದ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತಿದ್ವಿ. ಆ ರೀತಿ ಏನಾದರೂ ಎಲ್ಲಿಯೂ ನಮಗೆ ಉತ್ತಮ ಅವಕಾಶ ಸಿಗಲಿಲ್ಲ ಅಂತಂದರೆ ಮೈಸೂರಿನಲ್ಲಿ ಮಾಡೋದಕ್ಕೆ ನಾವು ತಮ್ಮಲ್ಲಿ ಕೇಳ್ಕೊಳ್ತೀವಿ ಅಂತ ಹೇಳ್ತಾ ಅವ್ರಿಗೆ ಯಾವಾಗಲೂ ನಮಗೆ ಉತ್ತಮ ಸಲಹೆಯನ್ನು ಕೊಡ್ತಾರೆ. ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರೋದು ಅಂತ ಹೇಳ್ತಾ ಈಗ ನಮ್ಮ ಜೊತೆಯಲ್ಲಿ ಎಂದೂ ಕೂಡ ಈಗ 25 ವರ್ಷ ಆಗಿದೆ. ಅವರು ಒಂದು ರೀತಿಯಲ್ಲಿ ಹುಡುಗರಾಗಿ ಓಡಾಡ್ತಾ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಜಗನ್ನಾಥನವರು ನಿರ್ದೇಶಕರು ಅವರು ಎರಡು ಮಾತನ್ನು ದೈವಕ್ಕೆ ಕೇಳಬೇಕು. ವೇದಿಕೆಯಲ್ಲಿ ಹಿರಿಯರು ನಮ್ಮ ಅನುಭವಿಸಿದಂತಹ ಎಲ್ಲರಾಗ್ತದೆ ಗೌಡರಿದ್ದಾರೆ. ಹಾಗೂ ವಿವಿಧ ಜಿಲ್ಲೆಗಳ ಪ್ರತಿಗಳಾಗಿರ್ತಕ್ಕಂಥ ಎಲ್ಲ ಸಂಪನ್ನ ವ್ಯಕ್ತಿಗಳೇ ಹಾಗೂ ನಿಮಗೆಲ್ಲ ಗೊತ್ತಿದ್ದಂಗೆ ಇದು ಒಂದು ದೊಡ್ಡ ಸಾಹಸ. ನಾಗರಾಜ ಗ್ರಾಮೀಣ ಪ್ರದೇಶಕ್ಕೆ ಹುಟ್ಟಿದ ವ್ಯಕ್ತಿ ಇಷ್ಟೊಂದು ಸಾಧನೆ ಮಾಡ್ತಾರೆ. ಹುಡುಗಾಟಲ್ಲ ಯಾವುದೋ ಇಲ್ಲಿ ಹೋಗಿ ಅದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರೆ ಅದು ಎದೆಗಾರಿಕೆ ಏನೋ ದೇವರಿಗೆ ಅವರು ಬಿಲ್ಕೊಟ್ಬಿಟ್ಟಿದ್ದಾರೆ. ಒಂದು ಅವರು ಇದೆಲ್ಲ ಬಂಗಾರ ಯಾವ ಅವರಿಗೆ ವಿರುದ್ಧ ಮಾತಾಡಿದ್ದಾರೆ. ಆದರೆ ಅವರಲ್ಲಿ ಮಾನವೀಯ ಇದೆ, ಸಂಸ್ಕಾರ ಇದೆ, ವಿನಯ ಇದೆ, ಆತ್ಮೀಯತೆ ಇದೆ ಅಂಥವ್ರು ಅಟ್ರಾಕ್ಟ್ ಮಾಡ್ತಾರೆ. ಆ ಒಂದು ವ್ಯಕ್ತಿತ್ವದ ಬಲದ ಮೇಲೆ ನಡೀತಾ ಇದೆ. 23 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡೋದು ಮಾಡ್ತಾರೆ. ಅವ್ರಿಗೇನು ಅಂತ ಬರಗಾಲದಲ್ಲಿ ನಡೆಸುತ್ತಾರೋ ಭಯಂಕರ ಕೆಟ್ಟ ಬರಗಾಲ. ಅವರು ನಾಗರಾಜ ಕಷ್ಟಕಂದ್ರೆ ಬ್ಯಾಡ ಭಾಳ ಕಷ್ಟ ಮಾಡಿದ್ರು. ಹೀಗಾಗಿ ಸರ್ಕಾರವನ್ನು ಮಾಡೋಕ್ಕಲ್ಲ, 35 ಇಲಾಖೆಗಳಿಂದ ಗುರುತಿಸಿ ಎಲ್ಲ ಅಲ್ಲಿ ಪ್ರತಿಭಾವಂತರು ಆಮೇಲೆ ಅಲ್ಲಿ ಅರ್ಹತೆ ಇರ್ತಕ್ಕಂಥವರನ್ನು ಗುರುತಿಸಿ ಸರ್ಕಾರವನ್ನು ಮಾಡಿಲ್ಲ. ಒಂದೇ ವ್ಯಕ್ತಿ ಮೇಲೆ ಸುಮಾರು ಒಂದು 200-300 ಜನ ಸನ್ಮಾನ ಮಾಡ್ತಕ್ಕಂಥದ್ದು ಭಾಳ ಅವರು ಮತ್ತೆ ಅವ್ರ ಜೊತೆಗೆ ಒಂದೊಂದು 500 ಆಗೋದಿಲ್ಲ ಸಿಕ್ಕಿರ್ತಾರೆ ಒಂದಿನಕ್ಕೆ. ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡ್ತಕ್ಕಂಥದ್ದು ವಾಸ್ತವ್ಯದ ವ್ಯವಸ್ಥೆ ಎಲ್ಲ ಭಾಳ ಯಾವುದೋ ಒಂದು ಶಕ್ತಿ ಯಾವುದೋ ಇದೆ ಅಂತ ಭಯ ಆಗುತ್ತೆ. ನಾವು ಮನೆಗೆ ಒಂದು 2-3 ಜನ ಕೆಟ್ಟು ಬಂದರೆ ಒಂದು 2 ಮೇಂಟೈನ್ ಮಾಡಬೇಕಾಗ್ತದೆ. ಅವರು 100 1000 ಖರ್ಚು ಮಾಡ್ಬೇಕಾದ್ರೆ ವರ್ಷ ನಾವೆಲ್ಲ ಅವರಿಗೆ ಬೆಂಜಾಲ್ ನಿಲ್ಲೋಣ, ಸಹಕಾರ ಕೊಡೋಣ. ಹೀಗಾಗಿ ನಾವು ನಾನು ಪ್ರತಿಭೆ ನೋಡಿದ್ದೀನಿ. ಇಷ್ಟೇ ಆ ನಂತರ ದಿನಗಳಲ್ಲಿ ನಾವು ಸಹಕಾರ ಕೊಡಬೇಕಾಗುತ್ತೆ. ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡು ಏನಾಗಿದೆ ಏನು ಮಾಡಬೇಕು ನಮ್ಮ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ಒಟ್ಟಾರೆ ನಾವೆಲ್ಲ ಎಷ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಏನೇನು ಸಹಾಯ ಮಾಡ್ಬೋದು ಮಾಡಲೇಬೇಕು. ಹೀಗಾಗಿ ಈ ದೇಶದ ನಾನು ಕಲಬುರಗಿಯಲ್ಲಿ ಹೋಗ್ತಲ್ಲ, ಗುಲ್ಬರ್ಗ ಅಲ್ಲೆಲ್ಲೋ ಇಲ್ಲಿ ಹುಬ್ಳಿ ಹೋಗ್ತಲ್ಲ, ಅಂತ ನಾನು ನೋಡ್ಕೊಂಡು ನಮಗೂ ಕಲಬುರಗಿ ಸಂಬಂಧ ಹೋಗ್ಬೋದೇ ಇಲ್ಲ. ಯಾವುದೋ ವ್ಯಾಪಾರ ಇಲ್ಲ. ಹೀಗಾಗಿ ಅವರೆಲ್ಲ ಜಿಲ್ಲೆ ಹೋಗ್ತಾ ಇದೆ. ದಾವಣಗೆರೆ ಹೋಗ್ತೀವಿ, ಮೈಸೂರು ಎಲ್ಲ ಭಾಳಷ್ಟು ಕಡೆ ಕರ್ಕೊಂಡು ಹೋಗ್ತೀವಿ. ಹೀಗಾಗಿ ನಾವೆಲ್ಲ ಏನೋ ಒಂದು ಅದೃಷ್ಟ. ಅವರು ನಮ್ಮ ಒಂದು ಓಣಿ ಚಾಲಕ ಇದ್ದಾರೆ. ಶಿಕ್ಷಣದ ಪತ್ರಿಕೆ ಒಂದು ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಚಾಲಕ. ನಾವೆಲ್ಲ ಸಹ ಪ್ರಯಾಣಿಕರು. ನಾವು ಉರ್ದು ಮುಗಿಸ್ಕೊಂಡು ಹೋಗಬೇಕಾಗಿದೆ. ಹೀಗಾಗಿ ನಾವು ಇನ್ನೂ ಸಹ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಟು ನಮ್ಮ ಫೋನ್ ನಂಬರ್ ಇದೆ. ನಮ್ಮಲ್ಲಿ ಎಷ್ಟು ಸಹಾಯ ಮಾಡ್ಬೋದು, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡೋಣ ಅಂತ ಹೇಳ್ಕೊಂಡು ಎಲ್ಲ ಬಂದಿದ್ದೀರ. ಭಾಳಷ್ಟು ತಯಾರಾಗಿದ್ದೀರ. ಹಾಗೂ ಸಹ ಇದು ಅಭಿಮಾನ ಇಟ್ಟು ನೀವು ಆಸಕ್ತಿ ವಹಿಸಿದ್ದೀರ. ಅವರ ಪರವಾಗಿಂದ ಕೆಲವರಿಗೆ ಎಲ್ಲರೂ ಒಳ್ಳೆಯದಾಗಲಿ, ದೇವರ ಆಯುರ್ವೇದ ಅಂತೇಳಿ ಸಲಹೆ ಸಹಕಾರವನ್ನು ಕೊಡ್ತಿರ್ತಕ್ಕಂಥ ನಮ್ಮ ಉತ್ತಮವಾಗಿರ್ತಕ್ಕಂಥ ಸಲಹೆಯನ್ನು ನಮಗೆ ಒಂದು ರೀತಿ ಮುಂದುವರಿಸ್ತಾರೆ. ಅದೇ ರೀತಿಯಲ್ಲಿ ಗೌರವದಿಂದವರಿನ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಪ್ರೀತಿ ಶಿಕ್ಷಕರವರು ಅವರು ಕೂಡ ಸುಮಾರು 12 ವರ್ಷದಿಂದ ನಮ್ಮ ಪತ್ರಿಕಾ ಬಳಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. ಅವರು ಕೂಡ
ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಏನು ಶಿಕ್ಷಣ ಜ್ಞಾನ ಪತ್ರಿಕೆ ಒಂದು ಪತ್ರಿಕೆ ಬರೆದವರು, ಪತ್ರಿಕೆ ಅಂತ ಹೇಳಬೇಕು ಅಂತಂದರೆ ಮಾಜಿ ಶ್ರೀ ನಾಗರಾಜ್ ಅವರು ಸಂಪಾದಕ. ನಾಗರಾಜ್ ಅವರು ಸತತವಾಗಿ 22 ವರ್ಷಗಳಿಂದಲೂ ಸಹ ಈ ಕಾರ್ಯಕ್ರಮವನ್ನು ಸಾರಾಗಿ ಎಂದೂ ಸಹ ನಿಲ್ಲಿಸಿಲ್ಲ. ಏಕೆಂದರೆ ಅವರ ಹಿಂದೆ ಅಗೋಚರವಾದಂಥ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದಕ್ಕೆ ಇದೇ ಕಾರಣ. ಒಂದು ಸರಿ ಫೋನ್ ಮಾಡಿದ್ರು ಮೊನ್ನೆ, ಎಲ್ಲಿ ಯಾವುದೂ ಸಹ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸ್ಥಳಾವಕಾಶ ಸಿಗಲಿಲ್ಲ ಶಿಕ್ಷಕರು, ನೋಡಿ ಈ ಸರಿ ಸಿಗಲಿಲ್ಲ ಮಾಡ್ತಾ ಏನಾದರೂ ಮಾಡೋದಾದರೆ ಸ್ವಾಮೀಜಿನ ವಿಚಾರಿಸ್ತೀನಿ ಅಂತ ಹೇಳಿ ಆಯಿತು ಸಹ ನಾನು ವಿಚಾರಿಸ್ತೀನಿ ಹೇಳಿದ್ದೆ. ಇದಕ್ಕೆ ಮುಂಚಿತವಾಗಿ ಆಗಲಿ ಜನರಿಗೆ ಮಾಡಿದಾಗ ನಾವು ಮತ್ತು ಚಂದ್ರಪ್ಪ ಅವರ ವಿಕಾಸರಾಗಿ ಅವರು ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು. ಈ ಸರಿನೂ ಮಾಡೋಣ ಅಂತ ಹೇಳ್ಬಿಟ್ಟು ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಿದ್ದಾಗಿ ಮತ್ತೆ ಫೋನ್ ಮಾಡಿದ್ವಿ. ಈ ಸಾರಿ ಹಾಸನದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿದೆ. ಸ್ವಾಮೀಜಿಯವರು ಕೃಪಾಶೀರ್ವಾದದಲ್ಲಿ ಇಲ್ಲಿ ಹಾಸನಾಂಬೆಯ ಒಂದು ಕೃಪಾಶೀರ್ವಾದಕ್ಕೆ ಅವಕಾಶ ಸಿಕ್ಕಿದೆ ಶಿಕ್ಷಕರಿಗೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ನನಗೆ ಸಂತೋಷ. ನಾಗರಾಜ್ ಅವರು ಎಲ್ಲೇ ಕೇಳಿದ್ವಿ ಆ ಕೆಲಸ ನಡೆಯುತ್ತೆ, ಏನೇ ಮನಸ್ಸಿನಲ್ಲಿ ಅಂದ್ಕೊಳ್ಳಿ ಆ ಕೆಲಸ ನಡೆಯುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ, ಅದರಲ್ಲೂ ಶಿಕ್ಷಕ ಕ್ಷೇತ್ರದಲ್ಲಿ, ಆ ಶಿಕ್ಷಕ ಕ್ಷೇತ್ರದಲ್ಲಿ ಎಲೆಮರೆಯ ಕಾಯಿಗಳಂತೆ ಇರುವಂತಹ ಒಂದು ಪ್ರತಿಭೆಯನ್ನು, ಚೈತನ್ಯವನ್ನು ಗುರುತಿಸಿ ಆ ಪ್ರತಿಭೆಗೆ ಪುರಸ್ಕಾರವನ್ನು ಕೊಡ್ತಕ್ಕಂಥ ಒಂದು ಪತ್ರಿಕೆ ಅಂದರೆ ಇದೊಂದು, ಪತ್ರಿಕಾ ಬಳಗ ಅಂತಂದರೆ ಇದೊಂದು. ಇನ್ನು ಬೇರೆ ಕಡೆ ಯಾವುದೂ ಸಹ ಒಂದು ಇಂತಹ ಒಂದು ಪತ್ರಿಕೆ ಅಂತಕ್ಕಂಥದ್ದು ಸತ್ಯವಾಗಲೂ ಸಹ ಇಲ್ಲ. ಈಗ ಪತ್ರಿಕೆಗಳಲ್ಲಿ ನೋಡಿಕೊಂಡು ಆ ಪತ್ರಿಕೆಗಳಲ್ಲಿ ಯಾವ ಯಾವ ರೀತಿಯ ಒಂದು ವ್ಯವಹಾರ ನಡೆಯುತ್ತೆ, ಯಾರಿಗೆ ಪುರಸ್ಕಾರ ಬೇಕು, ಯಾರಿಗೆ ಸನ್ಮಾನ ಬೇಕು, ಯಾರಿಗೆ ಅವರಿಗೆ ಒಳ್ಳೆಯ ಸ್ಥಾನಮಾನ ಬೇಕು ಅಂತಹವರಲ್ಲೆಲ್ಲ ಅವರಿಗಾದಂತಹ ಕೃತ್ಯಗಳನ್ನು ಮಾಡ್ತಕ್ಕಂಥದ್ದು ಇದು ಬಹಿರಂಗ. ಆದರೆ ಇಲ್ಲಿ ಈ ಒಂದು ಶಿಕ್ಷಣ ಜ್ಞಾನ ಪತ್ರಿಕೆ ಅಂತಕ್ಕಂಥ ಈ ಒಂದು ಪತ್ರಿಕೆಯ ಒಂದು ಸಂಪಾದಕರು ನಾಗರಾಜ್ ಅವರು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ ಈ ಶಿಕ್ಷಕರಿಗೆ, ನಂತರ ಬೇರೆ ಒಂದು ಇಲಾಖೆಯವರಿಗೆ ಒಂದೇ ವೇದಿಕೆಯ ಮೇಲೆ ಪುರಸ್ಕಾರವನ್ನು ಮಾಡ್ತಕ್ಕಂಥದ್ದು ಅಂದರೆ ಇದು ಅತಿ ಅದ್ಭುತವಾಗಿರ್ತಕ್ಕಂಥ ವಿಷಯ. ನಮಗೂ ಸಹ ಅವರು ಸಹ ಏನೋ 12 ವರ್ಷಗಳ ಒಂದು ಕಾಲದಿಂದಲೂ ಸಹ ಬಾಂಧವ್ಯ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಒಂದು ಯಾವ ಒಂದು ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ಕೊಡ್ತಾರೋ ಆ ಜಿಲ್ಲೆಯ ಒಂದು ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಕೊಟ್ಕೊಂಡು ಇಲ್ಲಿಗೂ ಬಂದಿದ್ದೇವೆ. ಅದೇ ರೀತಿಯಾದಂಥ ಸಹಕಾರವನ್ನು ನೀಡಿದ್ದೇವೆ. ನಂತರ ಎಲ್ಲರೂ ಸಹ ಇದ್ದು ನಾವಿಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಸಹ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥವರೇ ಬಂದಿರೋರು. ಅದರ ಜೊತೆಗೆ ದೊಡ್ಡಲ್ಲಿರ್ತಕ್ಕಂಥವ್ರು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಅಲ್ಲ, ಅವರಿಗೆ ಅನೇಕ ಅನ್ಯ ಕಾರ್ಯನಿಮಿತ್ತವಾಗಿ ಹಿಂದಿನ ದಿವಸ ಬರೋದಕ್ಕೆ ಸಾಧ್ಯತೆ ಆಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಪ್ರೋತ್ಸಾಹವನ್ನು ನಾಗರಾಜು ಸರ್ ಅಂದರೆ ಶಿಕ್ಷಣ ಜ್ಞಾನ ಪತ್ರಿಕೆ ನಾಗರಾಜು ಅಂದರೆ ಎಲ್ಲರೂ ಸಹ ಕೈಯನ್ನು ಜೋಡಿಸ್ತಕ್ಕಂಥ ಏನು ವ್ಯಕ್ತಿಗಳು ಸಹ ಇದ್ದಾರೆ, ಸಂಘ ಸಂಸ್ಥೆಗಳಿದ್ದಾವೆ, ನಂತರ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ರಾಜಕೀಯ ವ್ಯಕ್ತಿಗಳು. ಸಾಮಾನ್ಯ ರಾಜಕೀಯ ವ್ಯಕ್ತಿಗಳನ್ನು ಸಾಮಾನ್ಯವಾಗಿ ಸಾರ್ವಜನಿಕರು ಬಳಸ್ಕೊಳ್ಳಲ್ಲ. ಅವಾಗ ಇಂಗ್ಲೀಷ್ ಅಷ್ಟೇ MSc ಅವರು ಇಲ್ಲಿ ಸ್ವಲ್ಪ ನಾವು ಬಳಸ್ಕೊಳ್ತಾ ಇದ್ರು. ಆದರೂ ಸಹ ಯಾಕೋ ಮನಸ್ಸಿಗೆ ಅದು ಹಿಡಿಸ್ತಿಲ್ಲ. ಇತ್ತೀಚಿನ ಒಂದು ದಿನಗಳಲ್ಲಿ ಅವರು ಸಹ ಕೈ ಬಿಟ್ಟಿದೆ. ಏನು ನಮ್ಮ ಒಂದು ಕ್ಷೇತ್ರ ಇದೆ, ನಮ್ಮ ಪರಿಧಿ ಇದೆ, ಅವರೊಂದಿಗೆ ನಾವೆಲ್ಲರೂ ಸಹ ಖಂಡಿತವಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪ್ರತಿಭೆಗಳನ್ನು ಗುರುತಿಸೋಣ ಎನ್ನುವಂತಹ ಒಂದು ಆತ್ಮೀಯವಾದಂತಹ ಭಾವನೆ ನಾಗರಿಕರಿಗೆ. ಅದೇ ರೀತಿಯಾಗಿ ಅವರ ಪ್ರಯತ್ನಕ್ಕೆ ಎಂದೆಂದೂ ಸಹ ನಾವೆಲ್ಲರೂ ಸಹ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ನಾನು ಎಲ್ಲರಿಗೂ ಸಹ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಭಾಳ ಸಪೋರ್ಟ್ ಕೊಟ್ಟಂಥ ರವೀಂದ್ರನವರು ಇಂಡಿಯಾದಲ್ಲಿ ನಾಗರಾಜನಿಗೆ ಎಲ್ಲರಿಗೆ ತೆರೆ ಕೊಟ್ಟು ಭಾಳ ಹೋರಾಟ ಮಾಡ್ತಾರೆ. ಅವರು ಕೆರೆಯ ಹಿನ್ನಡೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರ ಜೊತೆ ಎಷ್ಟೇ ಕಷ್ಟ ಆದರೂ ಈಗೆಲ್ಲ ಸಮಾರಂಭಕ್ಕೆ ಭಾಳಷ್ಟು ರೆಸ್ಪೆಕ್ಟ್ ಮಾಡೋದಿರಲಿ, ಪ್ರತಿಯೊಂದಕ್ಕೂ ಅವರು ಭಾಳ ಸಹಕಾರ ಕೊಡ್ತಾರೆ. ನಾವು ಈ ಸಮಯದಲ್ಲಿ ಅವರ ಸಹಕಾರ ಮಾಡಿ ನಡೀಬೇಕು. ಅವರಿಗೆ ಎಲ್ಲ ವಂದನೆಗಳು. ಒಳ್ಳೆಯದಾಗಲಿ. ಇದುವರೆಗೂ 12 ವರ್ಷದ ಅನುಭವವನ್ನು ತಿಳಿಸಿರ್ತಕ್ಕಂಥ ನಮ್ಮ ಪತ್ರಿಕಾ ಹಿರಿಯ ಪೋಷಕರಾಗಿರ್ತಕ್ಕಂಥ ಪ್ರೀತಿ ಶಿಕ್ಷಕರಿಗೆ ನಾವು ಈ ಸಂದರ್ಭದಲ್ಲಿ ಗೌರವ ಸಲ್ಲಿಸ್ತೀವಿ. ಇನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕಳೆದ ಬಾರಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಈ ಸರಿ ಆಯ್ಕೆ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳಿಗೆ
ಜೊತೆಗೆ ನಾನು ಭಾಳ ವರ್ಷದಿಂದ ಅವರ ಜೊತೆ ಒಡನಾಟದಲ್ಲಿ ವೈಯಕ್ತಿಕವಾಗಿ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ 100 ಮಕ್ಕಳವರೆಗೆ SSLCಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಪುರಸ್ಕಾರವನ್ನು ನೀಡ್ತಾ ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಾ ಅವರು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಶಿಕ್ಷಕರು ಮತ್ತು ಅಭಿಯಂತರರು ಮತ್ತು ವೈದ್ಯರು ಅವರುಗಳನ್ನು ಸಹ ಗುರುತಿಸಿ ಆ ವೇದಿಕೆಯಲ್ಲಿ ಸುಮಾರು ಒಂದು 30-40 ಮಂದಿಗೆ ಅವರು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರು ತುಂಬ ಅಪಾರವಾಗಿ ಮತ್ತು ಜೊತೆಗೆ ರೋಟರಿ ಸಂಸ್ಥೆಯಲ್ಲೆಲ್ಲ ಅವರು ಕೆಲಸವನ್ನು ನಿರ್ವಹಣೆ ಮಾಡಿ ತುಂಬ ಲೈನ್ಸಲ್ಲಿ ತುಂಬ ಚೆನ್ನಾಗಿ ನೋಡ್ತಿದ್ದಾರೆ ಅಂದರೆ ಏನು ತಪ್ಪಾಗಲಾರ್ದು. ಮತ್ತು ಅಂಥ ದೊಡ್ಡ ಸಂಸ್ಥೆಯಲ್ಲೇ ರಾಜ್ಯ ಮಟ್ಟದಲ್ಲಿ ಖಜಾಂಚಿಯಾಗಿ ಅವರು ಉತ್ತಮವಾಗಿ ಕೆಲಸ ಮಾಡಿ ಹೆಸರನ್ನು ಉಳಿಸ್ಕೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಗಂಗಾಧರಪ್ಪನವರಿಗೆ ನಾವು ಕೆಲವರನ್ನ ಭೇಟಿ ಮಾಡೋಕ್ಕಾದ್ರೂ ಹೋಗಬೇಕು. ಏಕೆಂದರೆ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಕಾರ್ಯಕ್ರಮದ ಬಗ್ಗೆ ಒಂದು ಮಾರ್ಗದರ್ಶನ ಅಥವಾ ಬೇರೆ ಒಂದು ಆರ್ಥಿಕ ಸಹಾಯಕ್ಕಾಗಲಿ ಏನಾದರೂ ಕೇಳಲಿಕ್ಕೆ ಇಷ್ಟಪಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ನಮ್ಮ ಗಂಗಾಧರಪ್ಪನವರು ಬರೀ ಮೊಬೈಲ್ನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಒಂದು ಕಾರ್ಯಕ್ರಮ ನಡೆಸಬೇಕಂದ್ರೆ ಕೂತ್ಕೊಂಡೇ ನಿರ್ವಹಣೆ ಮಾಡ್ತಾ ಅಷ್ಟು ಸಾಮರ್ಥ್ಯ ಭಗವಂತ ಅವರು ಕೊಟ್ಟಿದ್ದಾರೆ. ಅಷ್ಟು ಶಕ್ತಿಶಾಲಿ ಅಂತ ಅಂದರೆ ತಪ್ಪಾಗಲಾರದು. ಈಗ ನಾವು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರ ಕೇಂದ್ರ ಸಂಘ ಬ್ಯಾಂಗ್ಳೂರಿನಲ್ಲಿದೆ. ಅದು ಈಗ 2 ವರ್ಷದಿಂದ ಬೆಂಗಳೂರಿನಲ್ಲಿ ನಮ್ಮ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಮತ್ತು ಬೆಂಗಳೂರು ಕೇಂದ್ರ ಸಂಘದಲ್ಲಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಚಿವರುಗಳನ್ನು ಕರೆಸಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಪಂಡಿತ್ ಜಿ ಬಸಪ್ಪನವರ ಸಮುದಾಯ ಭವನದಲ್ಲಿ ಉತ್ತಮವಾಗಿ ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡಿ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಆ ಮಾಡೋದಕ್ಕೆ ತುಂಬ 80 ಭಾಗ ಸಹಾಯ ನಮ್ಮ ಗಂಗಾಧರಪ್ಪನವ್ರದ್ದು ಅಲ್ಲಿ ಪರೋಕ್ಷವಾಗಿ ತ್ಯಾಗ ಮಾಡ್ತಾ ಇದ್ದಾರೆ. 80 ಭಾಗ ಖರ್ಚನ್ನು ಇವರೇ ವಹಿಸ್ಕೊಂಡು ಪ್ರತಿ ವರ್ಷ ಆ ಕೆಲಸವನ್ನು ಮೈಸೂರು ಜಿಲ್ಲಾ ವತಿಯಿಂದ ಮಾಡಿ ಮೈಸೂರು ಜಿಲ್ಲೆಗೆ ಒಂದು ಹೆಸರನ್ನು ಉಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಶಿವಮೊಗ್ಗ ನಮ್ಮ ನಾಗರಾಜ್ ಸರ್ ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಿದ್ದೆ. ಮೈಸೂರಿನಲ್ಲೂ ನಮ್ಮ ಶಿಕ್ಷಕರ ಸದನದಲ್ಲಿ ಸ್ವಲ್ಪ ಕೋವಿಡ್ ಸಂದರ್ಭದಲ್ಲಿ ಕಾರ್ಯಕ್ರಮ ನಡೀತು, ಅಲ್ಲೂ ಭಾಗವಹಿಸಿದ್ದೆ. ಆದರೆ ಕಳೆದ ಬಾರಿ ಬೀಳಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡಿದಂಥ ಕಾರ್ಯಕ್ರಮ ನಾನು ನೋಡಿ ಬಹಳ ಖುಷಿಪಟ್ಟೆ. ಅಂದರೆ ನಿಜವಾಗಲೂ ಒಂದು ಖಾಸಗಿ ಸಂಸ್ಥೆಯಲ್ಲಿ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ವ್ಯವಸ್ಥಿತವಾಗಿ ಅಷ್ಟು ಅಚ್ಚುಕಟ್ಟಾಗಿ ಬಂದಂಥ ಅತಿಥಿಗಳಿಗೆ ಅವರಿಗೆ ಸತ್ಕಾರ ಮಾಡೋದೇ ಆಗಲಿ ಅಥವಾ ಉಪಹಾರದ ಊಟದ ವ್ಯವಸ್ಥೆ ಆಗಲಿ ವಸತಿ ಬಗ್ಗೆ ಆಗಲಿ ಅಷ್ಟೊಂದು ಕಾಳಜಿ ವಹಿಸಿ ತುಂಬ ಅದ್ಧೂರಿಯಾಗಿ ಆ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಮೈಸೂರು ಜಿಲ್ಲೆಯಿಂದ ಹೋಗಿದ್ದಂಥ ನನ್ನ ಸಹಪಾಠಿಗಳೆಲ್ಲ ಭಾಳ ಖುಷಿಪಟ್ಟರು. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡಿರಲಿಲ್ಲ ಸರ್, ನಿಮ್ಮ ಒಂದು ಮಾರ್ಗದರ್ಶನದಿಂದ ನಾವು ಇಂಥ ಒಂದು ಭಾಗ್ಯ ನಾವು ನೋಡಿದ್ವಿ ಅಂತ ಒಪ್ಪಿಕೊಂಡ್ರು. ಹಾಗಾಗಿ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಎಲ್ಲರೂ ಸಹಕಾರವೂ ಬೇಕು. ಒಬ್ಬರೇ ಏನೇನು ಮಾಡಬೇಕಾದ್ರೂ ಕಷ್ಟವಾಗ್ತದೆ. ಹಾಗಾಗಿ ಇಷ್ಟು ವರ್ಷಗಳು ನಾವು ಉದಾಹರಣೆಗೆ ನನ್ನ ಅನುಭವದಲ್ಲಿ ನಾನು 1976ರಲ್ಲಿ ಶಿವಮೊಗ್ಗ ಜಿಲ್ಲೆಗೆ ನಾನು ಕೆಲಸಕ್ಕೆ ಸೇರಿದೆ. ಅಲ್ಲಿಂದ ಇದುವರೆಗೂ 2015ರವರೆಗೂ 38 ವರ್ಷ ಕೆಲಸ ಮಾಡಿದೆ. ಆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಆವಾಗಲೇ ನಾವು ಪಟ್ಟ ಕಷ್ಟ ಈಗಿನ ಶಿಕ್ಷಕರು ಪಡೋಕ್ಕಾಗ್ತಿರಲಿಲ್ಲ. ಒಂದೇ ಒಂದು ಸಣ್ಣ ಉದಾಹರಣೆ ಅಂತ ಹೇಳಬೇಕಾದ್ರೆ ನಾನೊಂದು ಹಳ್ಳಿಗೆ ಮೊದಲು ಹೋಗಬೇಕಾದ್ರೆ 100 ಮೈಲಿ ದೂರ ಕೆಸರುಗದ್ದೆಯಲ್ಲಿ ದೇವ್ರ ಮೇಲೆ ನಡ್ಕೊಂಡು ಹೋಗ್ತಿದ್ದೆ. ಪ್ಯಾಂಟ್ ಬಿಚ್ಚಿಟ್ಕೊಂಡು ನಡ್ಕೊಂಡು ಹೋಗ್ತಿದ್ದೆ, ನಡೆಯೋಕ್ಕೆ ದಾರಿನೇ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಆಗ ಕೆಲಸ ನಿರ್ವಹಣೆ ಮಾಡ್ತೇವೆ.
ಆದರೆ ಈಗ ಭಾಳ ಕಷ್ಟ ಇದೆ. ಈಗ ಯಾವುದೇ ಒಂದು ಪ್ರಶಸ್ತಿಯನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ಸಂಜೆ 5 ಗಂಟೆಗೆ ಪಟ್ಟಿ ರೆಡಿ ಆದರೆ ರಾತ್ರಿ 9 ಗಂಟೆಗೆ ಪ್ರಿಂಟ್ ಆಗೋದ್ರಲ್ಲಿ ಇನ್ನೊಂದು ಪಟ್ಟಿ ತಯಾರಾಗ್ತದೆ. ಬೆಳಿಗ್ಗೆಗೆ ಪತ್ರಿಕೆಯಲ್ಲಿ ಬೇರೆ ಇನ್ನೊಂದು ಪಟ್ಟಿ ಬರ್ತದೆ. ಅಂಥ ಪರಿಸ್ಥಿತಿ ಈಗಿದೆ. ಇಂಥ ಕಠಿಣ ಶ್ರಮದಲ್ಲೂ ನಮ್ಮ ನಾಗರಾಜಪ್ಪನವರು ಸುಮಾರು ಒಂದು 100 ಮಂದಿಯನ್ನು ಎಲ್ಲ ಇಲಾಖೆಯಲ್ಲೂ ಸಹ ಗುರುತಿಸಿ ಅವರಿಗೆ ಯಾವುದೇ ಒಂದು ರಿಮಾರ್ಕ್ಸ್ ಇಲ್ಲದೆ ಇರುವಂಥ ಅವ್ರನ್ನ ಅಂದರೆ ಉತ್ತಮವಾಗಿ ನಿರ್ವಹಣೆ ಮಾಡಿದಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆಯಲ್ಲಿ ಅವ್ರನ್ನ ಕೂರಿಸಿ ಅಭಿನಂದಿಸುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ಅಂಥ ದೊಡ್ಡ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ನಾವು ಸಹ ನಮ್ಮ ಕೈಲಾದಂಥ ಸಹಾಯ ಮಾಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಣ ಅಂತ ಹೇಳಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ನಾವು ಚಿರಋಣಿಯಾಗಿ ನನ್ನ ಮಾತನ್ನು ನಮ್ಮೊಂದಿಗೆ ಹೋರಾಟದಲ್ಲಿ ಸುಮಾರು 98ರಿಂದ ಜೊತೆಯಲ್ಲಿರ್ತಕ್ಕಂಥ ಚೆನ್ನಮ್ಮನ ನಾಡಿನ ಶಿಕ್ಷಕರಾಗಿರ್ತಕ್ಕಂಥ ಈ ವೀರಮಂದಿರವರು ಸಮ್ಮಾನಗಳಲ್ಲಿ ಉಪಸ್ಥಿತರಿರ್ತಕ್ಕಂಥ ಸರ್ವ ಗಣ್ಯಮಾನ್ಯರು, ಈ ದಿನ ಸೇರಿರ್ತಕ್ಕಂಥ ಈ ಸಭೆ ಶಿಕ್ಷಣ ಜ್ಞಾನ ಮಾಸಕ್ಕೆ 70ನೇ ವರ್ಷಾಚರಣೆ ಪೂರ್ವಭಾವಿಸಿದೆ. ನಾಗರಾಜವರು ನನಗೂ ಈಗಾಗಲೇ 25-30 ವರ್ಷಗಳಿಂದಲೂ ಕೂಡ ಇರತಕ್ಕಂಥ ಸ್ನೇಹ. ಅವರು ಕೂಡ ಅನುದಾನದಿಂದ ಶಾಲೆಯ ಶಿಕ್ಷಕರಾಗಿ ಸೇರಿಸಿದ್ರು. ನಾವಿಬ್ಬರು ಸಂಸ್ಥೆಗಳು ನಮ್ಮಿಬ್ಬರ ಪರಿಚಯ ಹೋರಾಟ ಮುಖಾಂತರನೇ ಆಗಿದ್ದು. ಬೆಂಗಳೂರಿಗೆ ಸಭೆಗಳನ್ನು ಕಟ್ಟಿದ್ರು. ಅದೆಲ್ಲ ಆ ಸಭೆಗಳಿಗೆ ಕೂಡ ಹಾಜರಿರ್ತಾ ಇದ್ರು, ಹೋರಾಟದಲ್ಲಿ ಭಾಗಿಯಾಗ್ತಿದ್ರು, ಅನುದಾನಕ್ಕಾಗಿ ಹೋರಾಟ ಮಾಡ್ತಿದ್ರು. ಈ ರೀತಿ ಪರಿಚಯ ಆಗಿರ್ತಕ್ಕಂಥ ಸ್ನೇಹ. ನಂತರ ಅವರು ಈ ಅನುದಾನದಿಂದ ಶಾಲೆ ಬರೆದು ಮಾಸಪತ್ರಿಕೆಯ ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಯಾವ ಶಿಕ್ಷಕರಿಗಾಗಿ ನಾವು ಹೋರಾಟ ಮಾಡ್ತಿದ್ವೋ ಅದೇ ಶಿಕ್ಷಕರಿಗೆ ನನ್ನಿಂದ ಒಂದು ಸ್ವಲ್ಪ ಅಳಿವಡಿಸಿಗಾಗಿ ಉತ್ತಮ ಶಿಕ್ಷಕರನ್ನು ನನ್ನಿಂದ ಮತ್ತು ಸಮಾಜದಿಂದ ಗೌರವಿಸ್ತಕ್ಕಂಥ ಗುರುತಿಸ್ತಕ್ಕಂಥ ಕಾರ್ಯ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಮಾಡತಕ್ಕಂಥ ಅವರ ಸೇವೆ ಅಷ್ಟು ಕಠಿಣತೆ ಕೊಡ್ತಾರೆ. ಯಾಕಂದ್ರೆ ನಾನು ಕೂಡ ಗಮನಿಸ್ತಾ ಅವಾಗಿಂದ ಕೂಡ ಗಮನಿಸ್ತಾ ಅವರ ಪರಿಸ್ಥಿತಿ ಹೇಗಿತ್ತು, ಯಾಕಂದ್ರೆ ಕಣ್ಣಾಗಿ ನೋಡಿರ್ತಕ್ಕಂಥವ್ರು, ನಾವು ಅನುಭವಿಸ್ತಕ್ಕಂಥವ್ರು. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಒಂದು ಇಂತಹ ಸಮಾಜನಿಷ್ಠವಾಗಿರ್ತಕ್ಕಂಥ ಅವರ ಕಾರ್ಯ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಅದು ಎನ್ನುವುದು ಯಾರಿಂದಲೂ ಕೂಡ ಸಹಾಯ ಅಪೇಕ್ಷೆಯನ್ನು ಬಯಸದೆ ಒಂದು ಮಾಡ್ತಕ್ಕಂಥ ಇಂತಹ ಒಂದು ಕಾರ್ಯ ನಿಜವಾಗ್ಲೂ ನಡೆಸ್ತಕ್ಕಂಥ ಅದು ಅದೊಂದು ನಿಜವಾಗ್ಲೂ ಧೈರ್ಯವಾಗಿ ಅಂತಹ ಒಂದು ನಾಗರಾಜವರ ಪ್ರತಿ ವರ್ಷದ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಡೆತಕ್ಕಂಥ ಪ್ರಶಸ್ತಿ ಸಮಾರಂಭಗಳಿಗೆ ನಾವು ಕೂಡ ಬಹಳಷ್ಟು ಸಲ ಹಾಜರಾಗಿದ್ದೇವೆ. ಮೈಸೂರು, ಗುಲ್ಬರ್ಗ, ಬೀದರು, ವೇದಿಕೆ ಸಾಕಷ್ಟು ಕಡೆ ಎಲ್ಲ ಕಡೆಗೂ ಕೂಡ ನಾನು ನಾಗರಾಜವರ ಮತ್ತು ಆಯ್ಕೆ ಸದಸ್ಯರಾಗಿ ನಾವು ನಡೆಸಿರ್ತಕ್ಕಂಥ ಶಿಕ್ಷಕರು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕರನ್ನು ಯಾವುದೇ ರೀತಿಯಲ್ಲೂ ಕೂಡ ಪ್ರಶ್ನಿಸ್ತದೆ. ಅಂದರೆ ನಾವು ಅದೇ ಜಿಲ್ಲೆಯಲ್ಲಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಯಾರನ್ನು ನಾವು ನಡೆಸಿರ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಳಸಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ತಿರಸ್ಕಾರ ಮಾಡಿ ನಾವು ಅವರ ಪ್ರಶಸ್ತಿ ನೀಡ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸ. ಆ ವಿಶ್ವಾಸವನ್ನು ಉಳಿಸಿಕೊಂಡು ನಾವು ಮುಂದೆಯೂ ಕೂಡ ಅವರಿಗೆ ಇದ್ದು ಸಹಕಾರವನ್ನು ಕೊಡ್ತಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಗ್ರಾಮದಲ್ಲಿ ನಮಸ್ಕಾರ. ನಮ್ಮಲ್ಲಿ ಜೊತೆಯಲ್ಲಿ ಹೋರಾಟ ಮಾಡಿದಂಥ HK ಮಂಜೇಗೌಡರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈ ಒಂದು ಶಿಕ್ಷಣ ಜ್ಞಾನ ಪತ್ರಿಕೆಯನ್ನು ನನ್ನ ಒಂದು PA ಸಹಪಾಠಿಯಾಗಿರ್ತಕ್ಕಂಥ ನಾಗರಾಜ್ ಅವರು ಪ್ರಾರಂಭ ಮಾಡಿ ಸುಮಾರು 23 ವರ್ಷಗಳ ಕಾಲ ಈ ಒಂದು ಪತ್ರಿಕೆಯನ್ನು ನಡೆಸಿಕೊಂಡಿದ್ದಾರೆ. ಮತ್ತು ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅತ್ಯುತ್ತಮ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೂಡ ಇವರು ನೀಡ್ಕೊಂಡು ಬರ್ತಾ ಇದ್ದಾರೆ. ಇದು ಅತ್ಯಂತ ನಮ್ಮ ಹಿರಿಯರ ಬೇಕಾಗಿ ಅತ್ಯಂತ ಒಂದು ಸಾಹಸದ ಒಂದು ಕಾರ್ಯ ಅಂತಕ್ಕಂಥದ್ದಾಗಿ
ಅವರು ಎಷ್ಟೇ ಒಂದು ಕಷ್ಟ ಇದ್ದರೂ ಕೂಡ ಇಂಥ ಒಂದು ಪತ್ರಿಕೆ ಬರೆಸ್ಕೊಂಡು ಶಿಕ್ಷಕರಿಗೆ ಒಂದು ಪ್ರಶಸ್ತಿಯನ್ನು ಸರ್ಕಾರ ಮಾಡಿರ್ತಕ್ಕಂಥ ಕೆಲಸವನ್ನು ನಮ್ಮ ನಾಗರಾಜರವರು ಪ್ರತಿ ಜಿಲ್ಲೆಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಕರನ್ನು ಆಯ್ಕೆ ಮಾಡಿ ಅವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಸಂಗತಿ ಇರ್ತಕ್ಕಂಥದ್ದಾಗಿ ಹೇಳ್ಬೋದು. ಇಂಥ ಒಂದು ಕೆಲಸವನ್ನು ಅವರು ಆರಂಭದಿಂದ ಒಂದು 23 ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೂ ಕೂಡ ಹಲವಾರು ಬಾರಿ ಅವರು ನನಗೆ ಜವಾಬ್ದಾರಿಯನ್ನು ನೀಡಿದರು. ನಾನು ಹಲವು ಜಿಲ್ಲೆಗಳ ಒಂದು ಅತ್ಯುತ್ತಮ ಶಿಕ್ಷಕರನ್ನು ನಾನು ಸುಮಾರು ವರ್ಷಗಳ ಕಾಲ ಆ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿ ನಾನು ಕೂಡ ಕಳಿಸಿದೆ. ಇಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನನ್ನ ಸ್ವಂತ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಅದು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ತುಂಬ ಸಂತೋಷವಾದ ವಿಷಯ. ಅವರೊಟ್ಟಿಗೆ ನಮ್ಮ ಈ ಒಂದು ಕನ್ನಡ ಶಾಲೆಗಳ ಒಂದು ಅನುದಾನಕ್ಕಾಗಿ ಹೋರಾಟವನ್ನು ಮಾಡಿದಂತಹ ನಮ್ಮ ನಾಗರಾಜರು ಇರ್ತಕ್ಕಂಥ ಒಂದು ಜಾನಮಂಗಲ ನಾಗರಾಜ್ ಅಂತಕ್ಕಂಥವರು ಈ ಒಂದು ಕನ್ನಡ ನಾಡಿನಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಸುಮಾರು ಸಾವಿರಾರು ಶಿಕ್ಷಕರಿಗೆ ಉದ್ಯೋಗವನ್ನು ಕೊಡಿಸಿದಂಥ ಕೀರ್ತಿ ಈ ಇಬ್ಬರು ನಾಯಕರಿಗೆ ಸಲ್ಲುತ್ತೆ. ಅದರಲ್ಲೂ ಕೂಡ ನಮ್ಮ ಜಾನಮಂಗಲ ನಾಗರಾಜ್ ಅಂತಕ್ಕಂಥವರು ಅತ್ಯುತ್ತಮವಾದ ಹೋರಾಟವನ್ನು ಮಾಡಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಬೆದರಿಕೆಯನ್ನಾಗಿ ಇದು ಕೊಡಲೇಬೇಕಾದಂಥ ಕರ್ತವ್ಯ, ಸರ್ಕಾರ ಮಾಡ್ತಕ್ಕಂಥ ಕರ್ತವ್ಯ, ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕರ್ತವ್ಯವನ್ನು ಖಾಸಗಿ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಆ ಖಾಸಗಿ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ವೇತನ ಕೊಡ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅಂತಕ್ಕಂಥದ್ದು ಬೃಹತ್ತಾದ ಹೋರಾಟವನ್ನು ಮಾಡಿ ಇವತ್ತು ಸಾವಿರಾರು ಶಿಕ್ಷಕರ ಒಂದು ಬದುಕಿಗೆ ಸರ್ಕಾರದಿಂದ ಆಶಯವನ್ನು ಕೊಡಿಸಿದಂಥ ಒಂದು ಇಬ್ಬರು ವ್ಯಕ್ತಿಗಳು ನಮ್ಮ ಜಾನಮಂಗಲ ನಾಗರಾಜು ಅವರ ನೇತೃತ್ವದಲ್ಲಿ ನಾನು ಆರಂಭದಿಂದಲೂ ಕೂಡ ಈ ಒಂದು ಹೋರಾಟದಲ್ಲಿ ನಾನು ಪಾಲ್ಗೊಂಡು ಇವತ್ತು ಕೂಡ ನಾನು ಬಿಟ್ಟಿಲ್ಲ. ಇಂಥ ಒಂದು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಒಂದು ಆದ್ಯ ಕರ್ತವ್ಯ. ಆದರೆ ಸರ್ಕಾರ ಇವತ್ತು ಅನೇಕ ಸರ್ಕಾರಗಳಲ್ಲೂ ಕೂಡ ಇವತ್ತು ಇಂಥ ಒಂದು 1995ರಿಂದ ಈಚೆಗೆ ಪ್ರಾರಂಭವಾಗಿರ್ತಕ್ಕಂಥ ಶಾಲೆಗಳಿಗೆ ಅನುದಾನವನ್ನು ಕೊಡದೇ ಇರ್ತಕ್ಕಂಥದ್ದು ಒಂದು ದೊಡ್ಡ ಒಂದು ಅನಾಹುತ ಅಂತಕ್ಕಂಥದ್ದಾಗಿರುವುದು. ಇರ್ತಕ್ಕಂಥ ಸರ್ಕಾರಗಳಿಗೆ ಬರ್ತಕ್ಕಂಥ ಮಂತ್ರಿಗಳಿಗೆ ಈ ಕನ್ನಡ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಇರ್ತಕ್ಕಂಥ ಒಂದು ತಾತ್ಸಾರದಿಂದ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಮುಚ್ಚಿ ಹೋಗ್ತಾ ಇದ್ದಾವೆ, ಮುಚ್ಚಿದವೆ. ಎಷ್ಟೋಷ್ಟು ಶಾಲೆಗಳು ಮುಚ್ಚಿದವೆ. ಸುಮಾರು 25 ವರ್ಷ 30 ವರ್ಷ ಆ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಇವತ್ತು ಏನಿಲ್ಲದೆ ಬರಿಗೈನಲ್ಲಿ ಮನೆಗೆ ಹೋಗ್ತಾ ಇರ್ತಕ್ಕಂಥ ಇವತ್ತು ಪರಿಸ್ಥಿತಿ ಇದೆ. ಇಂಥ ಒಂದು ಹೋರಾಟವನ್ನು ಮಾಡಿ ಇಂಥ ಒಂದು ಕನ್ನಡ ನಾಡಲ್ಲಿ ಕನ್ನಡ ಶಾಲೆಗಳಿಗೆ ಅನುದಾನವನ್ನು ಕೊಡಿಸಿದ್ದು ಅದನ್ನೇ ಇಂಥ ಒಂದು ಶಿಕ್ಷಕರಿಗೆ ಸರ್ಕಾರಿ ಅನುದಾನದಿಂದ ಶಿಕ್ಷಕರನ್ನ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಒಂದು ಸಂತೋಷದ ವಿಷಯ. ನನಗೆ ನಾಗರಾಜ್ ಅವರು ಯಾವುದೇ ಒಂದು ಜವಾಬ್ದಾರಿ ವಹಿಸಿದ್ರು ಕೂಡ ನಾನು ಇದುವರೆಗೂ ಕೂಡ ಅವರು ಯಾವುದೇ ಒಂದು ಫೋನ್ ಕಾಲ್ ಮಾಡಿದ್ರು ಸಾಕು. ಆರಂಭದಿಂದಲೂ ಕೂಡ ಸುಮಾರು 30 ವರ್ಷಗಳಿಂದ ಅವರ ನನ್ನ ಸ್ನೇಹ ಅಂತಕ್ಕಂಥದ್ದಿದೆ, ತುಂಬ ಒಡನಾಟ ಅಂತಕ್ಕಂಥದ್ದಿದೆ. ಬಹಳ ಸರಳವಾದ ವ್ಯಕ್ತಿ, ಯಾವುದೇ ರೀತಿ ಆಡಂಬರವನ್ನು ತೋರಿಸದೇ ತುಂಬ ಸರಳವಾಗಿ ಆ ಒಂದು ಜೀವನವನ್ನು ನೋಡಿಕೊಂಡು ಸರಳವಾಗಿರ್ತಕ್ಕಂಥ ಒಂದು ಇಂಥ ಒಂದು ಪತ್ರಿಕೆಯನ್ನು ಈ ಒಂದು ಓದುಗರಿಗೆ ತಲುಪಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ನನಗೆ ಅತ್ಯಂತ ತುಂಬ ಸಂತೋಷ. ನನ್ನ ಏನೇ ಒಂದು ಇದ್ರೂ ಕೂಡ ನಾನು ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಾನು ಸಂಪೂರ್ಣವಾಗಿ ನಿಮ್ಮೆಲ್ಲ ಹಿರಿಯರ ಸಂದರ್ಭದಲ್ಲಿ ನಾನು ಅವರಿಗೆ ಭರವಸೆಯನ್ನು ಕೊಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರಳ ಸಂದರ್ಭದಲ್ಲಿ ವ್ಯಕ್ತಿಯಾಗಿ ಸ್ನೇಹಿತರಾಗಿರ್ತಕ್ಕಂಥ ಮಂಜೇಗೌಡರು ಪತ್ರಿಕೆಯ ಪ್ರಾರಂಭದಲ್ಲಿ ನಮ್ಮ ಜೊತೆ ಇದ್ದರು. ಅನಂತರ ಶಾಲೆ ಅನುದಾನ ಸಿಗುವಂಥ ಬೇಜಾರಾಗಿ ಈಗ 10 ವರ್ಷ ಕಳೆದು ಹೋಗ್ತಿತ್ತು. ಅದಕ್ಕೆ ಅವರ ಒಂದು ಜಿಲ್ಲೆ ಬಂದೀಗ ಇಡಕಟ್ಟು ಬಂದು ವೇದಿಕೆಯನ್ನು ನಿರ್ಮಿಸಿದ್ದೀವಿ. ಅವರು ತಮ್ಮ ಅನಿಸಿಕೆಯನ್ನು ಮಾತನಾಡಿದ್ದಾರೆ. ಹಾಗೆಯೇ ನಮ್ಮೊಂದಿಗೆ ಎಲ್ಲೂ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ನಮ್ಮ 3 ದಶಕಗಳ ಸ್ನೇಹಿತರಾಗಿರ್ತಕ್ಕಂಥ ನಾರಾಯಣ ಜಾನಮಂಗಲ ಶಿಕ್ಷಣ ಜ್ಞಾನ ಪತ್ರಿಕೆಯ 23ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಗಳ ಶಿಕ್ಷಣ ಇಲಾಖೆಯಿಂದ ಹಿಡಿದು ರೈತರಿಂದ ಎಲ್ಲರೂ ಕೂಡ ಸನ್ಮಾನಿಸುವಂಥ ಆ ಸನ್ಮಾನಕ್ಕೆ ಗುರುತಿಸುವಂಥ ಒಂದು ಕಾರ್ಯವನ್ನು ನಾಗರಾಜ್ ಅವರು ಪತ್ರಿಕೆಯ ಜೊತೆಗೆ ಇದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನನಗೆ ಸ್ಥಳೀಯವಾಗಿ ಇವತ್ತು ದಿವಸ ನಾನೇನಾದರೂ ಪ್ರಪ್ರಥಮವಾಗಿ ಪೂರ್ವಭಾವಿಸಬೇಕು ಬಂದಿರೋದು ಇಷ್ಟು ವರ್ಷಗಳ ಸ್ನೇಹಿತನಾಗಿ ಇವತ್ತಿರೋದು. ಯಾಕೆ ಅಂತಂದರೆ ಅವರು ನಿಜವಾಗ್ಲೂ ಕೂಡ ನಾನು ಅನ್ಕೋತೀನಿ, ಇದೇನಪ್ಪ ನಮ್ಮ ಅಧ್ಯಕ್ಷರು ಇನೋವಾ ಕಾರ್ ಬಗ್ಗೆ ಏನೂ ಗೊತ್ತಿಲ್ಲ, ಇಲ್ಲ, ಕೆಲವು ನೋಡಿರ್ಬೋದು. ನಾವೆಲ್ಲರೂ ಕೂಡ ಕಾರ್ಯಕ್ರಮ ಗಂಗಾಧರಪ್ಪನಂತವರು ಇವತ್ತು ದಿವಸ ನಮ್ಮ ಮೇಲ್ಪಂತವರು ಇವರೆಲ್ಲ ಸಿಕ್ಕಿರೋರು. ಈ ಸಮಾಜ
ಕೆತ್ತಗೋ ಹೋಯ್ತಾ ಇದ್ರೆ ಇಲ್ಲ ಅಂತ ಹೋಗೋದು ಬೇಡ, ಬಸವಣ್ಣವ್ರ ಕಡೆಗೆ ಬೇರೆ ಬೇರೆ ವಿಚಾರಗಳ ಕಡೆಗೆ, ಅಂಬೇಡ್ಕರ್ ಸಿದ್ಧಾಂತ ಕಡೆಗೆ ವಿಚಾರಗಳಿಗೆ ಹೋಗೋಣ, ಬಡವರನ್ನ ಗುರುತಿಸೋಣ, ಸಮಾಜ ಗುರುತಿಸೋಣ ಅಂತ ಹೇಳಿ ಮಾಡುವಂಥ ಒಂದು ಕೆಲಸವನ್ನು ನಿಜವಾಗ್ಲೂ ಕೂಡ ನಾನು ಮೈಸೂರಿಗೆ ಹೋದಾಗ ನಮ್ಮ ಗಂಗಾಧರವ್ರನ್ನ ಅವ್ರಿಗೆ ಆ ವಯಸ್ಸಾಗಿದೆಯಾ ನಾನು ಕೇಳಿದೆ. ನಾನು ಅಷ್ಟೊಂದು ವಯಸ್ಸಾಗಿ ಅಷ್ಟು ಅದ್ಭುತವಾಗಿ ಭೋಜನದಿಂದ ಹಿಡಿದು ಅವ್ರ ಪ್ರಶಸ್ತಿ ಪ್ರದಾನ ಕೊಡೋದ್ರಿಂದ ಹಿಡಿದು ಅವ್ರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಹೆಣ್ಣು ಮಕ್ಕಳಿಂದ ಹಿಡಿದು ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟವ್ರೆ ಉತ್ತರ ಕರ್ನಾಟಕ. ಆದರೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಇಂಥವ್ರು ನಾವು ನಿಜವಾಗ್ಲೂ ಕೂಡ ಯಾರಿಗೆ ಸೇವಾ ಮನೋಭಾವ ಇರ್ತದೆ ಅವ್ರು ಮಾತ್ರ ಸೇವೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಭಾಳಷ್ಟು ಜನ ಈ ಜಗತ್ತಿನಲ್ಲಿ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ನಾಟಕೀಯವಾಗಿ ಈಗ ನಾಗರಾಜ ಕಾರ್ಯಕ್ರಮದಲ್ಲಿ ಹೆಚ್ಚು ರಾಜಕಾರಣಿಗಳು ಕಾಣಿಸ್ಕೊಳ್ಳೋದು. ಕಾರಣ ಯಾಕೆ ಅಂತಂದರೆ ಅಣ್ಣ ಪೇಟಕ್ಕೊಬ್ಬ, ಅಣ್ಣ ಸಾಲ್ಗೊಬ್ಬ, ಅಣ್ಣ ಊಟಕ್ಕೊಬ್ಬ, ಇದು ಜೊತೆಗೆ ಅವ್ರೇನು ಮಾಡ್ತಾರೆ, ಅವ್ರಿಗಿಂತ ಹೆಚ್ಚು ಸನ್ಮಾನಿತರಿಗಿಂತ ₹100 ಕೊಟ್ಟು ಏನೋ ಮಾಡೋದಕ್ಕೆ ಏನು ದೊಡ್ಡ ಹೂನಾಲ ಹಾಕ್ಬಿಟ್ಟು ಏನು ದೊಡ್ಡದಾಗಿ ಅಣ್ಣ ಅಂತ ಕಳಿಸ್ಕೊಡ್ತಾರೆ. ಇದು ನಿಜವಾಗ್ಲೂ ಕೂಡ ನಾಗರಾಜ ಕಾರಣ ಯಾಕೆಂದರೆ ನಾವು ಪ್ರತಿನಿಧಿ ಸಿದ್ಧಾಂತದಿಂದ ಬರೋದು. ನಾವು ಇಂಥ ಸಿದ್ಧಾಂತದಲ್ಲಿ ಇರುವಂಥ ವ್ಯಕ್ತಿಗಳನ್ನ ನಾವು ಇಷ್ಟೇ ಜನ ಇರೋದು, ಅಷ್ಟೇ ಜನನೇ ಇರೋದು. ಆದರೆ ಕರ್ನಾಟಕ ರಾಜ್ಯದಲ್ಲಿ ನನ್ನ ಲೆಕ್ಕಾಚಾರ ಶೈಕ್ಷಣಿಕವಾಗಿ ಇವತ್ತಿಗೂ ಕೂಡ ಯಾವುದೇ ಜಾಹೀರಾತು ಯಾರನ್ನೂ ಹೊಗಳದೆ, ಯಾರಿಂದಲೂ ಕಾಸು ಪಡೆದೆ ಇವತ್ತು ಕೂಡ ನಾನು ಪತ್ರಿಕೆಯನ್ನು ನಡೆಸ್ಕೊಂಡ್ಬರ್ತಾ ಇದ್ದೀನಲ್ಲಪ್ಪ ಅಂತ ನಾನು ಎಷ್ಟೋ ಸಾರಿ ನಾನು ಪ್ರಶ್ನೆ ಮಾಡಿದ್ದೀನಿ. ನಾವೇ ಸೋತ್ಬಿಟ್ಟಿದ್ದೀವಿ, ನಾವು ಅಯ್ಯೋಯ್ಯಪ್ಪ ಇಷ್ಟೊಂದು ಪತ್ರಿಕೆಗಳನ್ನ ಎಲ್ಲಿದೆ ಇಲ್ಲ. ಇದಕ್ಕೆ ನನ್ನ ಸ್ನೇಹಿತ ರವಿ ಅವ್ರೇನು ಅಂತಂದರೆ ಇವ್ರು ಮಾತ್ರ ಅಕ್ಷರ ತೋರಿಸಿ ಅದ್ಭುತವಾದ ಸ್ನೇಹಿತ. ನಿಜವಾಗ್ಲೂ ಕೂಡ ನಾನು ಹೇಳ್ತೀನಿ ಅಂತಲ್ಲ, ಸ್ನೇಹಿತರು ವ್ಯವಹಾರಿಕವಾಗಿ ಅವರು ಪ್ರಿಂಟ್ ಮಾಡಿ ಪತ್ರಿಕೆ ರೆಡಿ ಮಾಡಿ ಅವ್ರಿಗೆ ಆ ಊರಲ್ಲಿ ವ್ಯವಸಾಯ ಮಾಡಿದ್ದು ಅವ್ರು ಹೇಳಿ ವಿಚಾರ ಕೊಟ್ಟು ಅದನ್ನು ಅಕ್ಷರ ರೂಪ ಕೊಡೋದು ಅವರಿಬ್ಬರು ಸಂಬಂಧ ಹೆಂಗದೆ ಅಂತಂದರೆ ನಿಜವಾಗ್ಲೂ ಕೂಡ 2 ವರ್ಷಕ್ಕೆ ಸ್ನೇಹಿತರು ಹೋಗ್ತಾರೆ. ಯಾವುದೋ ವಿಚಾರ 30 ವರ್ಷಗಳಿಂದ ಇಂಥ ಸಂಬಂಧವನ್ನು ಇಟ್ಕೊಂಡಿದ್ದೀರಲ್ಲ ನೀವು, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಇಲ್ಲಿ ಹೆಚ್ಚು ನಾವು ಪ್ರಶಸ್ತಿ ವಿಚಾರ, ಈ ಪ್ರಶಸ್ತಿ ಮಾಡುವವನ ಕೊಡುವವನ ಅರ್ಹತೆಗಳೇನು, ಪ್ರಶಸ್ತಿ ಕೊಡುವವನು ಕೂಡ ಉತ್ತಮ. ಈಗ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ನಾನು ಬಹಳಷ್ಟು ವೇದಿಕೆಗಳು ಓದ್ತೀನಿ, ನೋಡ್ತೀನಿ, ಏನು ತೊಂದರೆ ಏನಿಲ್ಲ. ಅದು ಕೂಡ ಬಹಳಷ್ಟು ವಿಶೇಷವಾಗಿ ಮಾಡ್ತಾರೆ. ಅಂದ್ರೆ ಏನು ಅಂತಂದರೆ ಯಾರು ಕೊಟ್ಟವ್ರೆ ಬಹುಮಾನನ, ಯಾರಿಗೆ ಕೊಡಬೇಕಾಗಿತ್ತು, ಅರ್ಹತೆ ಇದೆಯಾ, ಅರ್ಹತೆ ಇದೆಯೋ ಇವ್ರಿಗೆ ಅನ್ನೋ ಪುಸ್ತಕ ಅಗತ್ಯದಿಂದ ತಿಮ್ಮನ ಹೆಸರೇನೋ, ರಾಮ 3 ಹೆಸರೇನೋ, ನಿಮ್ಮೂರವ್ರು 3 ಹೆಸರೇನೋ. ಅವನು ನೆನ್ನೆ ದಿನ ಬೇಗ ಅಣ್ಣ ಮೊನ್ನೆ ಅವನು ಈ ಪೊಲೀಸ್ ಸ್ಟೇಷನಿಂದ FIR ಹಾಕ್ಸ್ಕೊಂಡು ಏನು ಕರ್ಕೊಂಬಲ್ಲ ಹಾಕಿ ವಿಚಾರ ಇಷ್ಟೊಂದು ಗಾಢವಾಗಿ ಚರ್ಚೆ ಆಗಬೇಕಾಗ್ತದೆ. ಒಬ್ಬ ಮನುಷ್ಯ ಪ್ರಶಸ್ತಿ ಪ್ರದಾನ ಮಾಡೋದಿದೆಯಲ್ಲ, ನಿಜವಾಗ್ಲೂ ಕೂಡ ಗಂಗಾಧರಪ್ಪನಂತೂ ಈಗ ಹಿಂಗೆ ಹೋದರೆ ನಾಗರಾಜ ಕೆಲಸ ಏನಿದೆ ಅಂಥವ್ರು ಸಾಕಾರ ಇದೆಯಲ್ಲ. ಅಲ್ಲ, ಇದು ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಬು, ಇದರಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಉದ್ದೇಶಿಸಿಕೊಂಡು ಇಂಥ ಕಾರ್ಯಕ್ರಮಗಳು ಮಾಡ್ತಾರೆ. ಈಗ ನಾಗರಾಜಪ್ಪನ ಒಬ್ಬ ಸಮಯ ಅಲ್ಲ, ನಾಣ್ಯಕ್ಕೆ ಪ್ರಶಸ್ತಿ ಸಮಯ ಇಲ್ಲ. ನಾವು ಅವರು 30 ವರ್ಷದಿಂದ ಇದ್ದೀವಿ. ನಮ್ಮ ಹತ್ರ ಸಂಘಟನೆಯಲ್ಲಿ 100 ಜನ ಸಂಘಕ್ಕೆ ಬಂದು ಎಲ್ಲರೂ ಕೂಡ ಹೊರಟೋದು. ಇವತ್ತು ಕೂಡ ಯಾವುದೇ ರೀತಿಯಲ್ಲಿ ನಾನು ಯಾವುದೇ ಜಿಲ್ಲೆಗೆ ಹೋಗಿ ನಾಗರಾಜಪ್ಪ SP ನಾಗರಾಜ್ ಯಾವುದೇ ಜಿಲ್ಲೆಗೆ ಹೋಗಿ ಅವರು ಕೂಡ ನಮ್ಮ ಬಗ್ಗೆ ಚಕಾರ ಇರ್ತಾರೆ. ನಾನು ಇಲ್ಲಿ ಬರಬೇಕಾದ್ರೂ 3 ಮನೆಗೆ ಹೋಗ್ಬೋದು. ಕಾರಣ ಇಟ್ಟಿದ್ರೆ ನಾನು ಹಾಸನ ಬಂದಿದ್ದೀರ ಬೆಳಿಗ್ಗೆ ಬರಬೇಕು. ಹಂಗೆ ಕಲಿ ಒಬ್ಬ ಸಂಬಂಧಿಗಳು ಕಲಿಯುವಂತಿರಬೇಕು ಸ್ನೇಹಿತರು. ಆ ರೀತಿ ನಾಗರಾಜರು ಇವಾಗಲೂ ಕೂಡ ಇಟ್ಕೊಂಡವ್ರೆ. ನಾನು ಪೂರ್ವಭಾವಿ ಸಭೆಗೆ ನಾನೇನ ಇಲ್ಲ, ನೀವು ಮಾಡು, ನಾನು ಮನೆಗೆ ನೀವು ಬಂದು ಮಾತಾಡ್ಕೊಂಡು ಹೋಗೋಣ ಅಂತ. ಆದರೂ ಕೂಡ ವೇದಿಕೆ ಇಟ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು. ಆದರೆ ಇಷ್ಟು ವರ್ಷಗಳ ಕಾಲ ನಾನು ನೋಡ್ತಾ ಇದ್ದೀನಿ, ಅದು ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಒಂದಿನ ಇರ್ತಾರೆ, ಒಂದಿನ ಗುಲ್ಬರ್ಗ ಅಂತಾರೆ, ಶಿಕ್ಷಕರನ್ನ ಅಲ್ಲಿ ಯಾರು ಜವಾಬ್ದಾರಿ ಹೊಂದಿದ್ದೀವಿ.
ನಿಜವಾಗ್ಲೂ ಕೂಡ ಪೂರ್ವಭಾವಿಸಲಿಕ್ಕೆ ಬರಲೇಬೇಕು. ನಿಜವಾಗ್ಲೂ ಕೂಡ ಇಂಥ ಒಬ್ಬ ನಾವು ಸ್ನೇಹವನ್ನು 30 ವರ್ಷದಿಂದ ಒಂದು ರೀತಿಯಲ್ಲಿ ಬೇರೆಯವರು 30 ವರ್ಷದಿಂದ ಒಂದು ಸಂಘ ಸಂಸ್ಥೆಗಳಲ್ಲಿ ಯಾರಾದ್ರೂ ಒಬ್ಬ ಒಟ್ಟಿಗೆ ಇರುವಂಥ ಸಂಘ ಸಂಸ್ಥೆಗಳಲ್ಲಿ ಯಾರನ್ನಾದ್ರೂ ಕರ್ಕೊಂಡು ಯಾವ್ದಾದ್ರು ಗೌರವ ಕಾಣೆಯಾಗಿದೆ. ಅವರಲ್ಲಿ ನಮ್ಮಲ್ಲಿ ಇರುವಂಥ ಸಂಬಂಧ ಯಾವಾಗ ಹಣಕಾಸಿನ ವ್ಯವಸ್ಥೆ ಯಾವಾಗ ರಾಜಕೀಯ ಸಮಸ್ಯೆ ಬರ್ತದೆ ಆವಾಗ ಎಲ್ಲರೂ ಕೂಡ ಹೊರಗಡೆ ಆಗ್ತದೆ, ಎಲ್ಲರೂ ಕೂಡ ಬೇಜಾರಾಗ್ತದೆ. ಈ ಯಾವುದೇ ಹಣಕಾಸಿನ ಬೇರೆ ಬೇರೆ ವ್ಯವಸ್ಥೆಗಳಿಲ್ಲ. ಈ ಸಾಮಾಜಿಕವಾಗಿ ರೂಪಿಸುವಂಥದ್ದು ಶೈಕ್ಷಣಿಕ ರೂಪಿಸುವಂಥ ಕೆಲಸ ಕಾರ್ಯ ಆಗಿರೋದ್ರಿಂದ ನಾನು ಕೂಡ ಜೊತೆಗಿರ್ತೀನಿ. ನಾನು ಕೂಡ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗ ಹತ್ತಿರದಲ್ಲೇ ಇರ್ತೀನಿ. ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಯಾವುದಾದ್ರೂ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ನಾನು ಸೇರ್ಕೊಳ್ಳೋಕ್ಕಾಗಿಲ್ಲ. ಅವರು ನಮ್ಮ ಚಿದಾನಂದ ಇವರು ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡಿದಾಗ ಮತ್ತು ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರ ಚಿದಾನಂದ ಮೂರ್ತಿಯವರು ನಿಜವಾಗ್ಲೂ ಅಂಥವ್ರನ್ನ ಕರೆಸಿ ರಾಜಕಾರಣಿಗಳು ಬಿಟ್ಬಿಟ್ರು. ಕಾರಣ ಯಾಕೆಂದರೆ ರಾಜಕಾರಣಿಗಳನ್ನ ಕಾಯ್ಕೊಂಡು ಈ ಪ್ರಶಸ್ತಿ ಪ್ರದಾನ ಮಾಡಲ್ಲ. ಇಲ್ಲಿ ಏನು ಕಾರಣ ಯಾಕೆಂದರೆ ಸರ್ ಬರ್ತಾರೆ, MLA ಬರ್ತಾರೆ, ಮಿನಿಸ್ಟ್ರಿ ಬರ್ತಾರೆ, MP ಬರ್ತಾರೆ ಅಂತ ನಾವು ಕಾಯ್ಕೊಂಡು ಇಟ್ಕೊಳ್ತಾರೆ. ಯಾರೋ ಸಮಾರಂಭ ಮಾಡೋದು. ಇಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಒಬ್ಬೊಬ್ಬ ವ್ಯಕ್ತಿಯ ಹೆಸರನ್ನು ಸೂಚಿಸಿ ಇವರು ಈ ಕಾರಣದಿಂದ ಇಷ್ಟು ಕೆಲಸ ಮಾಡಿದ್ದಾರೆ, ಇವರು ಶೈಕ್ಷಣಿಕವಾಗಿ ಮಾಡಿದ್ದಾರೆ, ಇವರು ಸೋಷಿಯಲ್ ಇದರಲ್ಲಿ ಮಾಡಿದ್ದಾರೆ, ಇವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ ಅಂತ ಪರಿಚಯಾತ್ಮಕವಾಗಿ ಆ ವ್ಯಕ್ತಿಯನ್ನು ನಾವು ಪರಿಚಯ ಮಾಡ್ಕೊಳ್ಳೋಷ್ಟು ಮಟ್ಟ. ಆ ದೃಷ್ಟಿಯಿಂದ ಚಿದಾನಂದ ಮೂರ್ತಿಯವರಂಥ ದೊಡ್ಡ ಶ್ರೇಷ್ಠ ಕವಿಗಳನ್ನು, ಚಿಂತಕರನ್ನು, ಸಂಶೋಧಕರನ್ನು ಕರೆಸಿ ಒಂದು ಕಾರ್ಯಕ್ರಮಕ್ಕೆ ಯಾರು ಬರಲ್ಲ. ಕೆಲವು ಸಂದರ್ಭದ ಸಂಶೋಧಕರು ಅವರೆಲ್ಲ ಸುಮ್ಮನೆ ಕಳೆದೋಗಳಿಗೆಲ್ಲ ಬರಲ್ಲ. ಆದರೆ ಅಂಥ ನಿಜವಾಗ್ಲೂ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ಕಾರಣ ಯಾಕೆಂದರೆ ಅವರ ಭಾಷಣ, ಅವ್ರ ವಿಚಾರ, ನಾಗರಾಜ ಮತ್ತು ಅವರು ಇರುವಂಥ ಆ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದ ಕವಿತೆಗಳಿಂದ ಮಾತುಗಳು ನಿಜವಾಗ್ಲೂ ಕೂಡ ಅದು ಒಪ್ಪಬೇಕಾಗುತ್ತೆ. ಆ ದೃಷ್ಟಿಯಿಂದ ಹೆಚ್ಚು ವಿಚಾರಗಳನ್ನು ಮಾತಾಡೋದು ಬೇಡ. ಕಾರಣ ಯಾಕೆಂದರೆ ವಿಷಯ ಮಾತಾಡ್ತಾ ಇದಾಗ್ತದೆ. ಮುಂದೊಂದು 23ನೇ ಕಾರ್ಯಕ್ರಮ ಅಚ್ಚುಕಟ್ಟಾಗಿ 24ನೇ ನಾವು ಕೂಡ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ತಮ್ಮ ಅನಿಸಿಕೆ 23ನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಈ 30 ವರ್ಷದಿಂದ ನಮ್ಮ ಅವರ ಸಂಬಂಧ ಯಾವ ಹಿಂಗಿರ್ತಪ್ಪ ಅಂದ್ರೆ ಒಂದೇ ಮನೆತನದಲ್ಲಿರ್ತಕ್ಕಂಥ ಸಂಬಂಧ ಅವರು ನಮಗೆ ಇತ್ತು. ಅದೇ ರೀತಿಯಾಗಿ ನಾವು ನೋಡ್ಕೊಂಡು ಬಂದ್ವಿ. ಒಂದು ಉದಾಹರಣೆ ಹೇಳ್ತೀನಿ. ಈಗ ನಮ್ಮಲ್ಲಿ ಆಡುವ ಮೇಕೆ ನೀರು ಕುಡಿಬೇಕಾದ್ರೆ ಅದು ನೀರು ಹತ್ರ ಹೋಗಲಿಲ್ಲ. ಅದೊಂದು ಕಾಲಿಟ್ಟು ನೀರು ಕುಡಿಯುತ್ತೆ, ಅದು ತಿಳಿಯಾದ ನೀರು ಕುಡಿಯುತ್ತೆ. ಅದೇ ಒಂದು ಆಕಳ ಮಾಡ್ತೀವಿ, ಒಂದು ಕಾಲಿಟ್ಟು ನೀರು ಕುಡಿಯುತ್ತೆ, ಒಂದು ಕಾಲಿಟ್ಟು ಅದನ್ನ ನೀರು ಬಲ್ಸಾದ ಒಂದೇ ಕಾಲಿರ್ತದೆ. ಇದು ಎರಡನೇದ. ಏನು ಮಾಡಬೇಕಂದ್ರೆ ಏನು ಬಡ ಹೋಗಿ ನೀರಾಗಿ ಬಿತ್ತು ಎಲ್ಲ ಹೊಲಿಸ್ಕೊಂಡು ನೀರು ಬಿಡ್ತದೆ. ಹಂಗೆ ಈ ನಾಗರಾಜರವರು ತಿಳಿಯಾದಂಥ ಎಲ್ಲ ವಿಚಾರಗಳನ್ನು ತಿಳಿ ಮಾಡಿಬಿಟ್ರು. ಈಗ ಎಲ್ಲ ವಿಚಾರವಂತರದರ ನಮ್ಮ ದೊಡ್ಡಬಳ್ಳಾಪುರ ಸಾಹೇಬರು ದಿವಸ ಅವ್ರದ್ದು ಒಂದು ವಿಷಯ ಬರುತ್ತೆ. ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ಅವರು ಸಣ್ಣವ್ರಿಂದ ಏನು ಮಾಡ್ತಿದ್ರು. ಆಮೇಲೆ ಹಳ್ಳಿಯಲ್ಲಿ ಯಾವ ಸಂಸ್ಕೃತಿ ಇತ್ತು, ಒಂದು ಮದುವೆ ಆಗಲಿ, ಒಂದು ಕಾರ್ಯಕ್ರಮ ಆಗಲಿ, ಪ್ರತಿಯೊಂದು ಹಳ್ಳಿ ಮುಂದೆ ಏನು ಇರ್ತೈತಿ ಅದನ್ನೆಲ್ಲ ನಮಗೆಲ್ಲ ತಿಳಿಸ್ಕೊಟ್ಟರು. ಪ್ರತಿದಿನ ಇರ್ತಾವೆ ವಿಷಯಗಳು ಬೇಕಾದ್ರೆ. ಹೀಗಾಗಿ ಈ ನಮ್ಮ ಕಾರ್ಯಕ್ರಮವನ್ನು ತಿಳಿಯಾಗಿ ಮಾಡಿಸಿದವರು ನಾವು ನೀವೆಲ್ಲರೂ. ಮತ್ತು ಇನ್ನೊಂದು ಏನಪ್ಪ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಏನು ಮಾತಾಡಬೇಕಾಗಿತ್ತು, ಮುಂದೆ ಏನು ಮಾಡಬೇಕು ನಾವು ವಿಚಾರ ಮಾಡಬೇಕಾಗಿತ್ತು. ಯಾರು ಮಾಡಿಲ್ಲ. ಇನ್ನು ನನ್ನ ವಿಚಾರ ಹೇಳ್ತೀನಿ. ಪೂರ್ವಭಾವಿ ಸಭೆಯಲ್ಲಿ ಈ ಪ್ರಶಸ್ತಿ ಕೊಡಬೇಕಾದ್ರೆ ನಾವು ಜಿಲ್ಲಾಕ್ಕೆ 4 ಮಂದಿ ಅಂದ್ರೆ ಜಿಲ್ಲಾ ವೈದ್ಯ ನಮಗೆ ಪಟ್ಟು 3-4 ಪಟ್ಟು ಸರಳವಾಗಿ ಒಂದು ಪ್ರಶಸ್ತಿ ಮಾಡೋದು ಅನುಕೂಲ ಆಗುತ್ತೆ ಅಂತ ನಮ್ಮ ವಿಚಾರವನ್ನು ತಮಗೆ ತಿಳಿಪಡಿಸಿ ಗೌರವಪೂರ್ವಕವಾಗಿ ಪ್ರಣಾಮ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಅನಿಸ್ತು. ಯಾಕೆಂತೇಳಿದ್ರೆ ಇವನ್ನೆಲ್ಲ ದೇವರನ್ನಂತೂ ನಾವು ನೋಡಿಲ್ಲ, ಇವರೇ ಪ್ರತ್ಯಕ್ಷ ದೇವರುಗಳು ಅಂತ ಹೇಳ್ಬಿಟ್ಟು ನಾನು ಒಳಗೆ ಬಂದಾಗ ನನಗೆ ನನ್ನ ಮನಸ್ಸಿಗೆ ಅನಿಸ್ತಿರ್ತಕ್ಕಂಥ ನಾವು ಇಂಥ ಒಂದು ಅವಕಾಶವನ್ನು ನೀಡಿರ್ತಕ್ಕಂಥ ನಮ್ಮ ಸಹೋದರಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರಿಗೆ ನಾನು ಪ್ರಥಮವಾಗಿ ನನ್ನ ವೈಯಕ್ತಿಕವಾಗಿ ನಮಸ್ಕಾರಗಳನ್ನು ಅರ್ಪಣೆ. ನಾನು ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ, ರಕ್ಷಾಬಂಧನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾಗರಾಜ್ ಸರ್ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆಗಷ್ಟೇ ಆಗಿರ್ತಕ್ಕಂಥ ಪರಿಚಯ
ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರು, ತಾವು ದಯಮಾಡಿ ಪ್ರಶಸ್ತಿಗೆ ಬರಬೇಕು, ಇದೇ ವರ್ಡ್ನ ಅವ್ರು ಬಳಸಿದ್ರು. ಪ್ರಶಸ್ತಿ ಅಂದ ತಕ್ಷಣ ನನ್ನ ಕಲ್ಪನೆಯಲ್ಲಿ ಏನಿದೆಯಪ್ಪ ಅಂತ ಹೇಳಿದರೆ, ಆನ್ಲೈನ್ ಎಂಟ್ರಿ ಮಾಡಬೇಕು ಅಥವಾ ನಮ್ಮ ವೈಯಕ್ತಿಕ ಬಯೋಡಾಟಾವನ್ನು ಒಂದು ಫೈಲ್ ಮಾಡಿ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದಲ್ಲಿ ಏನು ಅಂತೇಳಿ, ಸರ್ ಏನಿರ್ತದೆ ಸರ್? ಏನಿಲ್ಲ ಮೇಡಮ್, ನೀವು ಅವತ್ತು ಅಲ್ಲಿಗೆ ಬರ್ರಿ, ಬಾಗಲಕೋಟೆ ಡಿಸ್ಟಿಕ್ ಲೀಡಿಂಗ್ ಕಾರ್ಯಕ್ರಮಕ್ಕೆ ಬರ್ರಿ. ನನಗೆಲ್ಲೋ ಒಂದು ಕಡೆ ಆಶ್ಚರ್ಯ ಆಗಿತ್ತು, ಏನಪ್ಪ ಈ ರೀತಿಯಾಗಿ ಎಲೆ ಮರೆ ಕಾಯಿ ಅಂತ ದುಡಿತಕ್ಕಂಥ ಶಿಕ್ಷಕರನ್ನು ಗುರುತಿಸ್ತಕ್ಕಂಥದ್ದಿದೆಯಲ್ಲ, ಅದು ಅತ್ಯಂತ ಅದ್ಭುತವಾಗಿದೆ. ಒಂದು ಮಾತನ್ನು ಹೇಳ್ತಾರೆ, ರವಿ ಕಾಣದ್ದನ್ನು ಕವಿ ಕಂಡಾಗೆ. ನಾನು ಹೇಳ್ತೀನಿ, ರವಿ ಕಾಣದ್ದನ್ನು ಕವಿ ಕಾಣದ್ದನ್ನು ಕೂಡ ನಮ್ಮ ಶಿಕ್ಷಣ ಜ್ಞಾನ ಪತ್ರಿಕೆ ಬಳಗ ಕಂಡಿದೆ ಅಂತಕ್ಕಂಥದ್ದು. ಸುಮಾರು ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ 4 ಜನ ನಾವು ಶಿಕ್ಷಕರು, ಹೈಸ್ಕೂಲ್ನವರು, ಲೆಕ್ಚರರು ಎಲ್ಲರೂ ಸೇರಿ ಬಾಗಲಕೋಟೆ ಬೀಳಿಗೆಗೆ ಹೋಗಿ ಗಾಡಿ ಇಳಿದಿದ್ದಂಗೆ ಆಶ್ಚರ್ಯ, ನಮ್ಮ ಕಣ್ಣುಗಳೇ ನಾವು ನಂಬದ ರೀತಿಯಲ್ಲಿ ಆಗುತ್ತೆ. ಯಾಕಂದರೆ ಅಷ್ಟು ವಿಜೃಂಭಣೆಯಾಗಿ ಅಲಂಕಾರಗೊಂಡಿರ್ತಕ್ಕಂಥ ಶಾಲಾ ವಾತಾವರಣ, ವೇದಿಕೆ, ಆಮೇಲೆ ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಅಲಂಕಾರಗಳನ್ನು ಮಾಡಿಕೊಂಡು ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂಥ ಏನೋ ಮದುವೆ ಕಾರ್ಯಕ್ರಮ ಏನಾದರೂ ನಡೀತಿದೆಯೇನೋ ಅಷ್ಟು ವಿಜೃಂಭಣೆಯಿಂದ ಅಲ್ಲಲ್ಲಿ ಎಲ್ಲರೂ ಓಡಾಡ್ತಿದ್ರು, ಕೆಲವರೆಲ್ಲ ಫೋಟೋಗಳನ್ನು ತೆಗೆಸ್ತಾರೆ. ಈ ಒಂದು ಇದನ್ನು ನೋಡಿದ ತಕ್ಷಣ ಇವರು ಯಾವುದೇ ಫಲಾಪೇಕ್ಷೆನೂ ಇಲ್ಲ, ಏನನ್ನೂ ಕೂಡ ನಿರೀಕ್ಷೆ ಮಾಡಿಲ್ಲ. ಆದರೂ ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ನಡೀತಿದೆ ಅಂತಂದರೆ ಅದಕ್ಕೆ ಇವತ್ತು ಏನು ತಾವೆಲ್ಲ ಮಾತಾಡಿದ್ರಲ್ಲ ಇದೇ ಸಾಕ್ಷಿ ಹೇಳ್ತೀವಿ. ಅಲ್ಲಿ ಕಾರ್ಯಕ್ರಮ ಸುಮಾರು ಒಂದು 3,000 ಜನ ಸೇರಿರ್ಬೋದು. ಒಂದು 300 ಜನಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಟರು. ಈ ಪ್ರಶಸ್ತಿ ಅಂತಂದರೆ ತೂಕಾಟ ಎಲ್ಲ ಇರ್ತದೆ, ಗಡಿ ಆಟ ಎಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯಕ್ರಮ ಮಾಡಿದರು ಅಂತಂದರೆ 300 ಜನಗಳಿಗೂ ಕೂಡ 20 ಬಗೆಯ ಪ್ರಶಸ್ತಿಗಳನ್ನು ಕೊಟ್ಟರು. ಅವನ್ನ ಒಂಚೂರು ನಾನು ಹೇಳ್ತೀನಿ. ಜ್ಞಾನ ಸಂಜೀವಿನಿ, ಜ್ಞಾನ ಸಿಂಧು, ಜ್ಞಾನ ಜ್ಯೋತಿ, ಜ್ಞಾನ ಚಿಗುರು, ಆಡಳಿತ ಸೇವಾ ರತ್ನ, ಶಿಕ್ಷಣ ಸೇವಾ ರತ್ನ, ಆದರ್ಶ ವೈದ್ಯ ದಂಪತಿ ರತ್ನ, ವೈದ್ಯ ಸೇವಾ ರತ್ನ, ಜಾನಪದ ರತ್ನ, ಸಾಹಿತ್ಯ ರತ್ನ, ಕ್ರೀಡಾ ರತ್ನ, ಕಲಾ ರತ್ನ, ಉದ್ಯಮಿ ರತ್ನ, ಮಾಧ್ಯಮ ರತ್ನ, ರಕ್ಷಕ ರತ್ನ, ಆರಕ್ಷಕ ರತ್ನ, ಬಹುಮುಖ ಶಿಕ್ಷಕ ಪ್ರತಿಭೆ, ಇಂಥ 20 ಬಗೆಯ ಪ್ರಶಸ್ತಿಗಳನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟರು. ಅವರ ಕನಸು ಏನು, ಈ ಪತ್ರಿಕಾ ಬಳಗದ ಕನಸು ಏನಾಗಿದೆ ಅಂತ ಹೇಳಿದರೆ, ಸಮಾಜದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡಿ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಹಾಗೆ ಸಮಾಜದಲ್ಲಿ ಮೌಲ್ಯಗಳನ್ನು ಹೆಚ್ಚು ಮಾಡಬೇಕು. ಆ ಹೆಚ್ಚು ಮಾಡ್ತಕ್ಕಂಥದ್ರಲ್ಲಿ ಶಿಕ್ಷಕರ ಪಾತ್ರ ಅತಿ ಮುಖ್ಯ ಅಂತಕ್ಕಂಥ ಏನು ಅಂಶವನ್ನು ಒಳಗೊಂಡಿದೆಯೋ ಇದನ್ನೆಲ್ಲ ತಿದ್ದುಪಡಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಂಥ ಶಿಕ್ಷಕರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಮುಂದೆ ಅವರು ತಮ್ಮ ಮಕ್ಕಳಿಗೆ ಆ ಮೌಲ್ಯಗಳನ್ನು ಬೆಳೆಸೋದಕ್ಕೆ ಸಹಕಾರ ಆಗುತ್ತೆ ಅಂತಕ್ಕಂಥ ಮನೋಭಾವವನ್ನು ಹೇಳ್ತಾ ಇಂಥ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಗಳನ್ನು ಅವತ್ತಿಂದ ಇವತ್ತಿವರೆಗೂ ಸರ್ ಒಂದು ಮಾತು ಹೇಳಿದ್ರು. ನಾನು 76ರಲ್ಲಿ ನಾನು ಕೆಲಸಕ್ಕೆ ಜಾಯ್ನ್ ಆದೆ. ನಾನು 15 ವರ್ಷ ಅವ್ರ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ. ಅಂದರೆ ಅವತ್ತಿನಿಂದ ಇವತ್ತಿನವರೆಗೂ ಶಿಕ್ಷಣದ ಪದ್ಧತಿಯಲ್ಲಿ ಏನು ಆಗುವವರು ನಡೆದು ಬಂದು ಅಂತಕ್ಕಂಥ ವಿಚಾರವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಬಾರಿನೂ ಕೂಡ ತಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ನಾವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನೀಡೋದು. ಸದಾ ನಿಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ನೀವು ಯಾವಾಗಲೂ ಜೊತೆಗಿದ್ದು ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ನೀವು ಹೇಳ್ಕೊಟ್ರೂ ಕೂಡ ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಾ, ಹಾಗೆ ಎಲ್ಲೋ ಅದು ಯಾವುದು ಅಷ್ಟು ಎತ್ತರವಾಗಿ ಅದು ಏನೋ ದೊಡ್ಡ ವ್ಯಕ್ತಿ ಅಲ್ಲ, ನನ್ನಂಥವರನ್ನು ಕೂಡ ಗುರುತಿಸಿ ಪತ್ರಿಕಾ ಬಳಗ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ ಏನು ಬೀಳಿಗೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಹೆಚ್ಚಿನದಾಗಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿ ಏನು ರಾಜ್ಯದ ಮೂಲೆಗಳಿಂದ ಬರ್ತಕ್ಕಂಥ 100 ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನೀಡೋದ್ರ ಜೊತೆಗೆ ನಮ್ಮ ಪತ್ರಿಕಾ ಬಳಗ ಇನ್ನೂ ಹೆಮ್ಮರವಾಗಿ ಬೆಳೆದು ನಾನು ಸರ್ ಬರೆದಿರ್ತಕ್ಕಂಥವನ್ನು ಓದ್ತಾ ಇರ್ತೀನಿ. ನನಗೆ ಈಗ ಗೊತ್ತಾಯಿತು
ಕಾರ್ಯಗಳು ಹೀಗೆ ಸಾಗಲಿ. ಯಾರಿಗೂ ಕೂಡ ನಾವು ಸತ್ಯವಾಗಿ ಪ್ರಾಮಾಣಿಕವಾಗಿ ನಿಷ್ಠಾವಂತರಾಗಿದ್ದಾರೆ ಯಾರಿಗೂ ಕೂಡ ಎದುರಿಸ್ತಕ್ಕಂಥ ಅವಶ್ಯಕತೆ ಇವೆಲ್ಲ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸಿದೆ. ಇಲ್ಲಿಗೆ ನಡೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ ಇದೇ ಬಂದು ಇಲ್ಲ ಈ ಒಂದು ಪೂರ್ವಭಾವಿ ಸಭೆಗೆ ನಾವು ಒಬ್ಬರೇ ಎಲ್ಲ ಜೊತೆಲಿ 4 ಜನ ಕರ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿ. ಯಾಕೆಂತಂದರೆ ಯಾವುದೋ ಒಂದು ಸಂಘಟನೆ ಆಗಬೇಕಾದ್ರೆ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಒಂದು ಯಶಸ್ಸಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಾಕ್ಷಿ ಈ ನಮ್ಮ ಡಾಕ್ಟರ್ ಡಿ ಟಿ ಗೌರಕ್ಷಣವರು 1ನೇ ವರ್ಷ ಪ್ರಶಸ್ತಿ ಕೊಟ್ಟಾಗ ಸರ್ ಒಂದು ಕೊಡುಗೆ ಅಂತಂದರು. ಮೇಡಮ್ ತಮ್ಮ ಕೊಡುಗೆ ಏನಿಲ್ಲ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಸಾಕು. ಯಾಕೆಂತಂದರೆ ನಾವು ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಏನಾದರೂ ತಗೊಂಡ್ರೆ ಪತ್ರಿಕಾ ನಮ್ಮ ಪತ್ರಿಕೆ ಮಾಡತಕ್ಕಂಥ ಅಪಚಾರ ಅಂತ ಹೇಳಿ ಆ ರೀತಿಯಲ್ಲಿ ಅವರು ಎಲ್ಲ ಗ್ರಹಿಸಿ ಮತ್ತು ಅವರು ಮಾತಾಡಿದಂತಂದರೆ ಈ ಒಂದು ನಮ್ಮ ಪತ್ರಿಕಾ ಭಾಗದ ಚಟುವಟಿಕೆಯನ್ನು ಕಂಪ್ಲೀಟಾಗಿ ವೀಕ್ಷಣೆಯನ್ನು ಮಾಡಿದರೆ ಇನ್ನು ಕಳೆದ ವರ್ಷ ಆಯ್ಕೆ ಸಮಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಈ ಒಂದು ವೇದಿಕೆಯಲ್ಲಿ ಆಗಮಿಸಿದರು. ಅವೆಲ್ಲ ನನ್ನ ಆತ್ಮೀಯ ಪತ್ರಿಕಾ ಬಳಗದ ಬಾಂಧವರು. ನನ್ನ ಮತ್ತು ಈ ಪತ್ರಿಕೆಯ ಒಡನಾಟ ಶುರುವಾಗಿ 6 ವರ್ಷ ಆಯಿತು. ಅದು ಆಕಸ್ಮಿಕವಾಗಿ ನಾನು ಕೂಡ ನನ್ನ ಶಿಕ್ಷಕ CET ಎಕ್ಸಾಮ್ ಬರೆದು ಕೌನ್ಸಿಲಿಂಗ್ ಹೋಗಿದ್ದೆ. ಅಲ್ಲಿ ನನ್ನ ಸರ್ ಕೂಡ ಒಬ್ಬ ವಿದ್ಯಾರ್ಥಿನಿಗೆ ಬಂದಿದ್ದು. ಅಲ್ಲಿ ನಮ್ಮ ಮನೆಯವ್ರ ಜೊತೆ ಅವ್ರ ಪರಿಚಯ ಆಗಿ ಅವರಿಂದ ನನ್ನ ಪರಿಚಯ ಆಗಿ ಆ ವರ್ಷದ ಈ ಥರ ಒಂದು ಪತ್ರಿಕೆ ಇದೆ ಮೇಡಮ್, ನೀವು ಅದಕ್ಕೆ ಬನ್ನಿ ನೋಡಿ ಅಂದರು. ಸೊ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿದ್ದೆ. ಕಾರ್ಯಕ್ರಮ ವೀಕ್ಷಿಸಿದಾಗ ನನಗೆ ಏನನ್ಸಿದ್ದು ಅಂದರೆ ಶಿಕ್ಷಕರಾಗಿ ಸಮಾಜದ ಒಂದು ತಿದ್ದಂಥ ಒಂದು ಶಕ್ತಿಯ ಜೊತೆಗೆ ಈಗ ಎಲೆಮರೆಕಾಯಿಯಾಗಿ ಸಾವಿರಾರು ಶಿಕ್ಷಕರು ಕೆಲಸ ನಿರ್ವಹಿಸಿದ್ದಾರೆ. ಅವರ ಸೇವೆಗೆ ಅವರ ತಕ್ಕ ಪ್ರತಿಫಲ ದೊರೀತಾ ಇಲ್ಲ. ಸೊ ಅದು ಎಲೆಮರೆಕಾಯಿಯಾಗಿ ಇರುವಂತಹ ಶಿಕ್ಷಕರಿಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಪ್ರಾಮಾಣಿಕವಾಗಿ ಸಮಾಜಮುಖಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸೊ ಇವರೊಂದಿಗೆ ನಾನು ಇರ್ಬೋದಲ್ವ ಅನ್ನಿಸ್ತು. ಸೊ 6 ವರ್ಷದಿಂದಲೂ ನಾನು ಒಟ್ಟಿಗೆ ಇದ್ದೀನಿ. 6 ವರ್ಷದಿಂದ ಎಲ್ಲ ಪೂರ್ವಭಾವಿ ಸಭೆ ಮತ್ತು ಕಾರ್ಯಕ್ರಮ ಎಲ್ಲರೂ ಕೂಡ ಭಾಗವಹಿಸಿದ್ದೇನೆ. ಮತ್ತು ನಮ್ಮ ಕುಟುಂಬದ ಹಿನ್ನೆಲೆ ನಾವಿತ್ತು ಅಂದರೆ ನಾವು ಹೆಣ್ಮಕ್ಳು ನಮ್ಮ ತಂದೆ ತಾಯಿ ತುಂಬ ಕಡುಬಡತನದಲ್ಲಿ ಅದು ಬೆಳೆಸಿದ್ರು ಕೂಡ ನಮ್ಮನ್ನೆಲ್ಲ ವಿದ್ಯಾವಂತರನ್ನಾಗಿಸಿದ್ದಾರೆ. ಇವತ್ತೆಲ್ಲರೂ ನಾವು ಕೂಡ 8 ಜನ ಹೆಣ್ಮಕ್ಳು ಕೂಡ ಮಾಸ್ಟರ್ ಡಿಗ್ರಿ ಮಾಡಿದ್ದೀವಿ, ಡಿಗ್ರಿ ಮಾಡಿ ಯುವ ಶಿಕ್ಷಕರಾಗಿದ್ದೇವೆ. ಸೊ ಈ ಥರ ಒಂದು ಒಳ್ಳೆ ಸಂಸ್ಕಾರನ ಕೊಟ್ಟಿದ್ದಾರೆ. ಅವ್ರ ತಂದೆ ತಾಯಿಗೂ ಕರ್ಕೊಂಡ್ಬರ್ಬೇಕು ಅಂದಿದ್ರು. ಸೊ ಶಿವಮೊಗ್ಗದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಅವ್ರ ಜೊತೆ ಕೂಡ ನಾನು ಭಾಗವಹಿಸಿದ್ದೆ. ಅವರು ಕೂಡ ತುಂಬ ಖುಷಿಪಟ್ಟರು. ಸೊ ಇವರ ಒಂದು ಈ ಪ್ರಾಮಾಣಿಕ ಸಹಕಾರಕ್ಕೆ ಯಾವಾಗಲೂ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮ್ಮ ಪ್ರಾಮಾಣಿಕ ಸಹಕಾರ ಇದ್ದೇ ಇರುತ್ತೆ. ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೀನಿ ಸರ್ ಅಂತ ಹೇಳ್ತಾ ಎಲ್ಲ ಹಿರಿಯರಿಗೆ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಸಹೋದರಿ ಪ್ರೇಮ ಮೇಡಮ್ ಅವರು ಮಾತನಾಡಿದ್ದಾರೆ. ಅವರ ತಂದೆ ತಾಯಿಗೆ ಒಂದು ಪ್ರಶಸ್ತಿ ಕೊಟ್ಟುವಂಥದ್ದನ್ನು ಅವರಿಗೆ ಹೇಳಿರಲಿಲ್ಲ. ಇವತ್ತು ನನ್ನ ಮದುವೆ ಮಾಡ್ಕೊಳ್ಬೇಕಾದ್ರೆ ಮಗ ಡಾಕ್ಟ್ರು ಇಂಜಿನಿಯರು ಲೆಕ್ಚರರ್ ಏನಾಗಿರಬೇಕು ಅಂತಂದರೆ ಅವ್ರ ತಂದೆಗಳು ಒಂದು ಸರ್ಕಾರಿ ಉದ್ಯೋಗದಲ್ಲಿದ್ದರೂ ಕೂಡ ನನ್ನ ಹೆಣ್ಣುಮಕ್ಕಳು ರೈತರು ಮತ್ತು ಗಂಡು ಮಕ್ಕಳು ಕೂಡ ಬಂದು ಇವರ ಹೆಣ್ಮಕ್ಳು ರೈತ ಕುಟುಂಬದಲ್ಲಿ ರೈತ ಆಗಿರ್ತಕ್ಕಂಥ ಒಂದು ಶಿಕ್ಷಕಿಯಾಗಿದ್ದಾರೆ. ಅಂಥ ಒಂದು ವಿಚಾರಗಳನ್ನ ತಿಳಿದು ನಾವು ಯಶಸ್ಸಿಯನ್ನು ಕೊಡಬೇಕು. ಇವತ್ತೇನಾಗಿರುತ್ತಂದರೆ ಇದ್ದರೂ ದೊಡ್ಡವ್ರನ್ನ ನೋಡಿ ಹೇಳ್ಕೊಡೋದಲ್ಲ, ನಮ್ಮ ಅನ್ನದಾತನಿಗೆ ಹೇಳ್ಕೊಡ್ತಾರಲ್ಲ ಅಂಥ ಮಾತಾಪಿತೃಗಳ ಪುತ್ರಿಯಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇನ್ನು ನಮ್ಮೊಂದಿಗೆ ಸಮಾಜ ಸೇವಕಿಯಾಗಿ, ಯಾಕೆಂತಂದರೆ ಒಂದು ಹೆಣ್ಣುಮಗಳು ಒಂದು ಚಿಕ್ಕ ಅಂಗಡಿಯನ್ನು ಮಾಡ್ಕೊಂಡು ಜನರ ಒಂದು ಮುಂದೆ ಬೆಳೀತಾ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಪ್ರಶಸ್ತಿಯನ್ನು ಆಯ್ಕೆ ಮಾಡುವಂಥ ಒಂದು ಸಂಸ್ಥೆಗಳು ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಒಂದು ಆಯ್ಕೆ ಮಾಡ್ಕೊಂತ ಊರಿನ ಭಗವತಿ ಅವರು ಒಂದು ಶಿಕ್ಷಣ ಜ್ಞಾನದ ವಾರ್ಷಿಕೋತ್ಸವ ಸಾರ್ಥಕ ಪತ್ರಗಳಿಗೆ ಸಮಾಜ ಸೇವೆಯಿಂದ ಅದರಲ್ಲಿ ಆಯ್ಕೆ ಆಗಿದೆ. ಎಲ್ಲ ಮಾರ್ಗದರ್ಶನ ಸಾಧನೆ ಮಾಡ್ತಿದ್ರು ಸರ್. ಯಾಕೆಂತಂದರೆ ಮಾರ್ಗದರ್ಶನವನ್ನು ಈ ಒಂದು ಆಯ್ಕೆ ಸಂಸ್ಥೆಯಲ್ಲಿ ಒಂದು ಉತ್ತಮ ಪ್ರತಿಫಲವನ್ನು ಕೊಡ್ತಕ್ಕಂಥ ಈಗ ನಮ್ಮ
ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪುನೀತರಾಜರು ಪ್ರಶಸ್ತಿಗಳ ಬಗ್ಗೆ ವಿವರವನ್ನು ಕೊಟ್ಟ ಅನಂತರ ಈಗ ಇಲ್ಲಿ ಆಯ್ಕೆ ಇನ್ನೂ ಒಂದು ಕೆಲವು ಸಮಿತಿಗಳನ್ನು ಮಾಡಿದ್ದು ಅವರಿಗೆ ಸಮಗ್ರವಾಗಿ ಹೇಳ್ತಾರೆ. ಅವರು ಅವರ ಮಾತಿನ ನಂತರ ಅವರ ಒಂದು ಅನಿಸಿಕೆಗಳನ್ನು ತಿಳಿಸಬೇಕು ಅಂತ ಇಂದು 23ನೇ ಶಿಕ್ಷಣ ಜ್ಞಾನ ಪತ್ರಿಕೆಯ 23ನೇ ವಾರ್ಷಿಕೋತ್ಸವ ಮತ್ತು ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಇಂದು ಶ್ರೀ ಶಿವಲಿಂಗೇಶ್ವರ ಕಲ್ಯಾಣ ಮಂಟಪ ತಣ್ಣೀರು ಕಡಮಠ ಹಾಸನ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನನ್ನೆಲ್ಲ ಪತ್ರಿಕಾ ಬಳಗದ ಹಿರಿಯರಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತೇನೆ. ಎನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ನಾಣ್ಣುಡಿಯಂತೆ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥವರು ನನಗಿಂತ ವಿದ್ಯೆಯಲ್ಲಿ, ಜ್ಞಾನದಲ್ಲಿ, ಅನುಭವಗಳಲ್ಲಿ, ಎಲ್ಲ ವಿಷಯಗಳಲ್ಲಿಯೂ ಕೂಡ ನನಗಿಂತ ಹಿರಿಯರು. ಈ ವೇದಿಕೆಯ ಮೇಲಿರುವಂತಹ ಅತ್ಯಂತ ಹಿರಿಯರು ಅಂದರೆ ನಾನೇ. ನಿಮ್ಮ ಜೊತೆ ಈ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ನೀಡಿದಂತಹ ಮಹಾನ್ ಚೇತನ ಅಂದರೆ ಈ ಪತ್ರಿಕೆಯ ಸಂಪಾದಕರಾದಂತಹ ನಾಗರಾಜ್ ಸರ್ ಅವರು. ಈ ಪತ್ರಿಕೆಯೊಂದಿಗೆ ನನ್ನ ಒಡನಾಟ 10 ವರ್ಷಗಳಿಂದ ಮುಂಚೆಯಿಂದಲೂ ಪರಿಚಯ ಇದೆ. ಪತ್ರಿಕೆಯೊಂದಿಗೆ ನನ್ನ ಸಂಬಂಧ ಆರಂಭ ಆಗಿದ್ದು ಬೀರೂರಿನ ಕಾರ್ಯಕ್ರಮದ ಮೂಲಕ. ಅಲ್ಲಿ ಜ್ಞಾನ ಜ್ಯೋತಿ ಅನ್ನುವಂತಹ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ಈ ಪತ್ರಿಕಾ ಬಳಗಕ್ಕೆ ನಾನು ಸೇರ್ಪಡೆಯಾದೆ. ಆ ಕಾರ್ಯಕ್ರಮದ ನಂತರ ಈ ಪತ್ರಿಕೆಯ ವತಿಯಿಂದ ನಡೆದ ಎಲ್ಲ ಕಾರ್ಯಕ್ರಮಗಳ ನಿರೂಪಣೆಯನ್ನು ನಾನು ಮಾಡಿದ್ದೀನಿ. ಒಟ್ಟು 8 ಕಾರ್ಯಕ್ರಮಗಳ ನಿರೂಪಣೆಯನ್ನು ನನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಮಾಡಿದ್ದೀನಿ. ಇಂತಹ ಅವಕಾಶವನ್ನು ಕೊಟ್ಟಿದ್ದು ನಾಗರಾಜ್ ಸರ್ ಅವರು. ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ನಿಮಗೆ ಆಗುತ್ತೆ, ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂತಹ ವಾಕ್ಚಾತುರ್ಯ ಇದೆ ಅಂತೇಳಿ ನನಗೆ ಅವಕಾಶವನ್ನು ನೀಡಿ ಇಂದು ನನ್ನನ್ನು ಎಲ್ಲ ಈ ರಾಜ್ಯದ ಜಿಲ್ಲೆಗಳಿಂದ ಆಗಮಿಸುವಂತಹ ಪತ್ರಿಕಾ ಬಳಗದವರೆಲ್ಲರೂ ಕೂಡ ನನ್ನನ್ನು ಒಬ್ಬ ನಿರೂಪಕಿ ಅಂತ ಗುರುತಿಸುವಂತಹ ಈ ಬಿರುದನ್ನು ಕೊಟ್ಟಂತಹ ಮಹಾನ್ ಚೇತನಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ. ಈ ಪತ್ರಿಕಾ ಬಳಗದಲ್ಲಿ ಆಯ್ಕೆ ಸಮಿತಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿದ್ದೆ. ಈ ವರ್ಷ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ತಮ್ಮೆಲ್ಲರಿಗೂ ಸಲ್ಲಿಸ್ತೀನಿ. ಈ ಪತ್ರಿಕೆ ಸೇವಾ ಮನೋವೃತ್ತಿಯಿಂದ ಶಿಕ್ಷಕರಲ್ಲಿರುವಂತಹ ಸಾಹಿತ್ಯದ ಪ್ರತಿಭೆಗಳಾಗಿರ್ಬೋದು, ಸೇವಾ ಮನೋಭಾವ ಆಗಿರ್ಬೋದು, ಅವುಗಳನ್ನು ಗುರುತಿಸುತ್ತಾ ಈ ಪತ್ರಿಕೆ ಆರಂಭವಾಗಿದೆ. ಶಿಕ್ಷಣದ ಜೊತೆಗೆ ಜ್ಞಾನವನ್ನು ನೀಡುವಂತಹ ಕೈಕಾರ್ಯದಿಂದ ಈ ಪತ್ರಿಕೆ ಆರಂಭವಾಗಿ ಇಂದು 22 ವಾರ್ಷಿಕೋತ್ಸವಗಳನ್ನು ಮುಗಿಸಿ ಈಗ 23ನೇ ವಾರ್ಷಿಕೋತ್ಸವದ ತುದಿಗಾಲಲ್ಲಿ ನಿಂತಿದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅಂದರೆ ಪೂರ್ವಭಾವಿಯಾಗಿ ಮಾಡಿಕೊಳ್ಬೇಕಾದಂತಹ ಸಿದ್ಧತೆಗಳು ತುಂಬ ಇರ್ತವೆ. ಸಿದ್ಧತೆಗಳಿಗೆ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ, ಎಲ್ಲರ ಕೈಗಳು ಸೇರಿ ಈ ಕಾರ್ಯವನ್ನು ಮುಂದುವರಿಸಬೇಕಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಪ್ರಶಸ್ತಿಗಳ ಪಟ್ಟಿಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಹಾಸನ ಜಿಲ್ಲೆಗೆ 35 ಪ್ರಶಸ್ತಿಗಳಿರ್ತವೆ. ತಾಲೂಕುವಾರು ಪ್ರಶಸ್ತಿಗಳು: ಹಾಸನ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ, ಆದರ್ಶ ದಂಪತಿ, ಆದರ್ಶ ವೈದ್ಯ ದಂಪತಿ, ಆದರ್ಶ ಶಿಕ್ಷಕ ದಂಪತಿ, ಅತ್ಯುತ್ತಮ ಕೈಗಾರಿಕಾ ತರಬೇತಿ ಕೇಂದ್ರ, ಕಲಾರತ್ನ, ಬಹುಮುಖ ವಿದ್ಯಾರ್ಥಿ ಪ್ರತಿಭೆ, ಬಹುಮುಖ ಶಿಕ್ಷಕ ಪ್ರತಿಭೆ, ಚನ್ನರಾಯಪಟ್ಟಣದಿಂದ ಅತ್ಯುತ್ತಮ ಕಾಲೇಜು, ಆದರ್ಶ ಕೃಷಿ ದಂಪತಿ, ಪಶು ವೈದ್ಯ ಸೇವಾರತ್ನ, ಸಮಾಜ ಸೇವಾರತ್ನ, ಶಿಕ್ಷಣ ಸೇವಾರತ್ನ, ಹೊಳೆನರಸೀಪುರ ತಾಲೂಕಿನಿಂದ ಶೈಕ್ಷಣಿಕ ಆಡಳಿತ ಸೇವಾರತ್ನ, ಬಹುಮುಖ ಶಿಕ್ಷಕ ಪ್ರತಿಭೆ, ಸಮಾಜ ಸೇವಾರತ್ನ, ಆದರ್ಶ ಶಿಕ್ಷಕ ದಂಪತಿ, ಅರಕಲಗೂಡು ತಾಲೂಕಿನಿಂದ ಶಿಕ್ಷಣ ಸೇವಾರತ್ನ, ಸಮಾಜ ಸೇವಾರತ್ನ, ಸಕಲೇಶ್ಪುರದಿಂದ ಆದರ್ಶ ದಂಪತಿ, ಅತ್ಯುತ್ತಮ ಶಾಲೆ, ಆಡಳಿತ ಸೇವಾರತ್ನ, ರಕ್ಷಕ ರತ್ನ, ಸಮಾಜ ಸೇವಾರತ್ನ ಮತ್ತು ಹಾಲೂರು ತಾಲೂಕಿನಿಂದ ಶಿಕ್ಷಣ ಸೇವಾರತ್ನ, ಸಮಾಜ ಸೇವಾರತ್ನ, ಆದರ್ಶ ಸೇವಾರತ್ನ, ಬೇಲೂರಿನಿಂದ ಶಿಕ್ಷಣ ಸೇವಾರತ್ನ, ಆಡಳಿತ ಸೇವಾರತ್ನ, ಸಮಾಜ ಸೇವಾರತ್ನ, ಅರಸೀಕೆರೆಯಿಂದ ಆದರ್ಶ ಕೃಷಿ ದಂಪತಿ, ಸಮಾಜ ಸೇವಾರತ್ನ, ಬಹುಮುಖ ವಿದ್ಯಾರ್ಥಿ ಪ್ರತಿಭೆ, ಅತ್ಯುತ್ತಮ ಶಾಲೆ, ರಕ್ಷಕ ರತ್ನ ಪ್ರಶಸ್ತಿ,
ರಂಗಭೂಮಿ ಕಲಾವಿದರು ಮಾಧ್ಯಮ ಸೇವಾರತ್ನ ಅನ್ನುವಂಥ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಇನ್ನು ಜಿಲ್ಲಾವಾರು ವಿಶೇಷ ಪ್ರಶಸ್ತಿಗಳು ಅಂದರೆ ಮೈಸೂರು, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಹಾವೇರಿ, ಗದಗ, ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಈ ಜಿಲ್ಲೆಗಳಿಗೆ ಆಯಾ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ವಿಶೇಷ ಮೈಸೂರು ಮತ್ತು ಚಾಮರಾಜನಗರದಿಂದ 5 ವಿಶೇಷ ಪ್ರಶಸ್ತಿಗಳು, ಕೊಡಗಿನಿಂದ 3 ವಿಶೇಷ ಪ್ರಶಸ್ತಿಗಳು, ಚಿಕ್ಕಮಗಳೂರಿನಿಂದ 3 ಪ್ರಶಸ್ತಿಗಳು, ಉಡುಪಿ ಮತ್ತು ದಕ್ಷಿಣ ಕನ್ನಡದಿಂದ 2 ವಿಶೇಷ ಪ್ರಶಸ್ತಿಗಳು, ಉತ್ತರ ಕನ್ನಡ ಜಿಲ್ಲೆಯಿಂದ 2 ಪ್ರಶಸ್ತಿಗಳು, ಧಾರವಾಡ, ಹಾವೇರಿ, ಗದಗದಿಂದ 3 ಪ್ರಶಸ್ತಿಗಳು, ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಿಂದ 12 ವಿಶೇಷ ಪ್ರಶಸ್ತಿಗಳು, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಿಂದ 6 ಪ್ರಶಸ್ತಿಗಳು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳಿಂದ 10 ವಿಶೇಷ ಪ್ರಶಸ್ತಿಗಳು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರಗಳಿಂದ 8 ವಿಶೇಷ ಪ್ರಶಸ್ತಿಗಳು, ಬೆಂಗಳೂರು ನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರಗಳಿಂದ 6 ವಿಶೇಷ ಪ್ರಶಸ್ತಿಗಳು, ಮಂಡ್ಯದಿಂದ 2 ವಿಶೇಷ ಪ್ರಶಸ್ತಿಗಳು. ಇವುಗಳ ಜೊತೆಗೆ ಆಯಾ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಸಮಿತಿಯ ಸದಸ್ಯರು ಜ್ಞಾನ ಸಂಜೀವಿನಿ ಪ್ರಶಸ್ತಿ ಅಂದರೆ ಕಾಲೇಜು ಉಪನ್ಯಾಸಕರನ್ನು ಆಯ್ಕೆ ಮಾಡುವಂಥದ್ದು ಜ್ಞಾನ ಸಂಜೀವಿನಿ ಪ್ರಶಸ್ತಿ. ಒಂದು ಜಿಲ್ಲೆಗೆ ಎರಡು ಉಪನ್ಯಾಸಕರನ್ನು ಆಯ್ಕೆ ಮಾಡಬೇಕು. ಜ್ಞಾನ ಸಿಂಧು ಪ್ರಶಸ್ತಿ ಪ್ರೌಢಶಾಲಾ ವಿಭಾಗಕ್ಕೆ ಬರುವಂತಹ ಪ್ರಶಸ್ತಿ, ಇದಕ್ಕೆ 2 ಶಿಕ್ಷಕರನ್ನು ಆಯ್ಕೆ ಮಾಡಬೇಕು. ನಂತರ ಜಿಲ್ಲೆಗೂ ನೆಕ್ಸ್ಟು ಜ್ಞಾನ ಜ್ಯೋತಿ ಅನ್ನುವಂತಹ ಪ್ರಶಸ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ಜ್ಞಾನ ಚಿಗುರು ಕವಚ ಅನ್ನುವಂಥದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ನೀಡುವಂತಹ ಪ್ರಶಸ್ತಿ. ಈ 4 ಪ್ರಶಸ್ತಿಗಳಿಗೆ ಒಂದೊಂದು ಜಿಲ್ಲೆಯಿಂದ ಒಬ್ಬೊಬ್ಬ ಅಭ್ಯರ್ಥಿಗಳನ್ನು ಶಿಕ್ಷಕರನ್ನು ಆಯ್ಕೆ ಮಾಡುವಂಥದ್ದು ಆಯ್ಕೆ ಸಮಿತಿಯ ಸದಸ್ಯರ ಜವಾಬ್ದಾರಿಯಾಗಿರುತ್ತೆ. ನಿಮಗೆ ಈ ಆಯ್ಕೆ ಮಾಡುವಂತಹ ಸಮಯದಲ್ಲಿ ಯಾವುದಾದ್ರೂ ಸಮಸ್ಯೆಗಳುಂಟಾದರೆ ಅಥವಾ ಏನಾದರೂ ಅನುಮಾನಗಳಿದ್ದರೆ ನಮ್ಮ ಸಂಪಾದಕರನ್ನು ನೀವು ಭೇಟಿ ಆಗಬಹುದು. ಅದಕ್ಕೆ ಎಲ್ಲ ರೀತಿಯ ಮಾಹಿತಿಗಳನ್ನು ಅವರು ನೀಡ್ತಾರೆ. ಇಲ್ಲಿ ನೀವು ಆಯ್ಕೆ ಮಾಡುವಂತಹ ಪ್ರತಿಭೆಗಳು ಹೇಗೆಂದರೆ ಎಲೆಮರೆಯ ಕಾಯಿಗಳಂತಿರುವ ಮತ್ತು ಸಮುದ್ರದಲ್ಲಿರುವಂತಹ ಮುತ್ತು ರತ್ನ ಅವಳಗಳಂತಹ ಪ್ರತಿಭೆಗಳನ್ನು ಗುರುತಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಯಾಕಂದರೆ ನಮ್ಮ ಶಿಕ್ಷಣ ಜ್ಞಾನ ಪತ್ರಿಕೆಯ ಮುಖ್ಯ ಉದ್ದೇಶನೇ ಅದು. ಯಾರೋ ದೊಡ್ಡ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥದ್ದಲ್ಲ, ಎಲೆಮರೆಯ ಕಾಯಿಗಳಂತಿದ್ದು ಸಮಾಜಮುಖ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಮುತ್ತು ಹವಳ ರತ್ನಗಳನ್ನು ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ನೀಡುವ ಮೂಲಕ ಸಮಾಜಕ್ಕೆ ಅವರನ್ನು ಪರಿಚಯಿಸಿ ಮತ್ತಷ್ಟು ಸೇವೆಯನ್ನು ಅವರಿಂದ ಪಡೆಯುವಂತಹ ಮುಖ್ಯ ಉದ್ದೇಶ ಈ ಪತ್ರಿಕೆಯ ಆಗಿರುತ್ತೆ. ಹಾಗಾಗಿ ಅಂತಹ ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ಎಲ್ಲರೂ ಕೂಡ ತಮ್ಮ ಸಹಕಾರಗಳನ್ನು ನೀಡಬೇಕು ಅಂತೇಳಿ ಈ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ನಾನು ಕೇಳ್ಕೊಳ್ತೀನಿ. ನಂತರ ಇಲ್ಲಿ ಕಾರ್ಯಕ್ರಮ ಈ ತಣ್ಣೀರು ಹಠದಲ್ಲಿ ನಡೆಯೋದ್ರಿಂದ ಆ ದಿನಕ್ಕೆ ಆ ಕಾರ್ಯಕ್ರಮದ ವ್ಯವಸ್ಥೆಗಾಗಿ ಸ್ವಾಗತ ಸಮಿತಿ ಅಂತೇಳಿ ಸಮಿತಿ ಇದೆ, ವೇದಿಕೆ ಸಮಿತಿ, ಸಾಂಸ್ಕೃತಿಕ ಸಮಿತಿ ಅನ್ನುವಂತಹ ಸಮಿತಿಗಳಿವೆ. ಅದರಲ್ಲಿ ಕೆಲವು ಜನಗಳನ್ನು ಈಗಾಗಲೇ ಆಯ್ಕೆ ಮಾಡಿದ್ವಿ, ಇನ್ನಷ್ಟು ಜನರನ್ನ ಮತ್ತೆ ಸೇರ್ಪಡೆ ಮಾಡ್ತೀವಿ. ಮೊದಲಿಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಯುತ ಎಂ ಲಿಂಗರಾಜ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟ್ ಉಪಾಧ್ಯಕ್ಷರಾಗಿ ಶ್ರೀಯುತ ವಿ ಶ್ರೀಧರ್ ಅವರು ಮತ್ತು ಪಿ ಆರ್ ಗೊಲರಹಟ್ಟಿ ಇವರಿಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಇನ್ನು ಸದಸ್ಯರ ಪಟ್ಟಿಯನ್ನು ಮುಂದೆ ತಿಳಿಸ್ತೀವಿ. ನೆಕ್ಸ್ಟ್ ವೇದಿಕೆ ಸಮಿತಿ. ಈ ವೇದಿಕೆ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಯುತ
ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ನಿರಂತರವಾಗಿ ಭಾಗವಹಿಸಿದ್ರೆ ಅವರಿಗೆ ಹೆಚ್ಚಿನ ಒಂದು ಅನುಭವ ಆಗುತ್ತೆ ಅಂತ ನಮಗೆ ಇಲ್ಲಿ ನಾನು ತಿಳಿಸಿದಂಥ ವಿಚಾರವನ್ನು ಚಾಚ ತಪ್ಪದೆ ಎಲ್ಲ ಬರೆದುಕೊಂಡು ಒಂದು ವರದಿಯನ್ನು ಕೊಟ್ಟಂಥ ನಮ್ಮ ಈ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಮತಾ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಅವರು ಯಾವಾಗಲೂ ಕೂಡ ಏನೇ ಮಾಡೋದನ್ನು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ನಿರೂಪಣೆ ಆಗಲಿ ಅವರು ಉತ್ತರ ಕರ್ನಾಟಕದಲ್ಲಿ ಹೋದರೆ ಅಲ್ಲಿಯ ವಿಚಾರಧಾರೆಗಳು ಇಲ್ಲಿ ಹೋದರೆ ಇಲ್ಲಿಯ ವಿಚಾರಧಾರೆಗಳು ಎಲ್ಲ ಒಂದು ವಿಷಯ ಸಂಗ್ರಹಿಸಿ ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಿದ್ರು. ಈ ಸರಿ ಈ ಒಂದು ಜಿಲ್ಲೆಯಲ್ಲಿ ಈ ಕೆಲವೊಂದು ಅನುಭವ ಇರ್ತಕ್ಕಂಥ ಈ ಪದವಿ ಮಹಾವಿದ್ಯಾಲಯದ ಉಪನ್ಯಾಸರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಈ ಬಳ್ಳಾರಿ ಕಡೆ ಪರಿಶ್ರಮಪುರ ಆ ಕಡೆ ಎಲ್ಲ ಅನುಭವ ಇರೋದ್ರಿಂದ ಇಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥ ಇದರಿಂದ ವಿಷಯ ಸಂಗ್ರಹಿಸಿ ಚೆನ್ನಾಗಿ ನಿರ್ವಹಿಸಬೇಕು ಅಂತ ಹೇಳ್ತಾ ಇನ್ನು ಈ ಒಂದು ಸಮಿತಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಉಪನ್ಯಾಸಕರು ಈ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ನನ್ನ ಹೆಸರು ಉಮೇಶ್ ಕುಸಳ್ಳಿ ಅಂತ ಹೇಳಿ ಈ ಊಟಕ್ಕೆ ನಮ್ಮ ಹೊಸದ ಕಳೆದ ವರ್ಷ ಅಷ್ಟೇ ನನ್ನ ಪರಿಚಯ ಆಗ್ತದೆ. ಪರಿಚಯ ಆದರೆ ಒಂದೂವರೆ ತಿಂಗಳಿಂದ ನಮ್ಮ ಸ್ನೇಹಿತರುಗಳು ಹಾಸನ ಜಿಲ್ಲೆಯ ಪದವಿ ಪೂರ್ವ ಕಾಲೇಜಿನಿಂದ ಯಾರೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಅನಿಸ್ತಾ ಇರೋದಕ್ಕೆ ನನಗೆ ಗೊತ್ತಿರಲಿಲ್ಲ. ನಾನು ವಿಚಾರ ತಿಳಿಸ್ಬೇಕು ಒಂದು ಅರ್ಜಿ ಹಾಕಿ ಬಯೋಡೇಟಾ ಕಳಿಸಿ ಮೆಸೇಜ್ ಕೊಡ್ಬೋದಾ ನಾನು ಮೊದಲಿಗೆ ಕೇಳಿ ಈಗಾಗಲೇ ಎಲ್ಲ ಚರ್ಚೆ ಆಯ್ತಲ್ಲ ಆ ವಿಚಾರಗಳು ಪ್ರಶಸ್ತಿಗಳು ಅಂತ ಹೇಳಿದ್ರೆ ಅರ್ಜಿ ಹಾಕಿ ಆದಮೇಲೆ ಮತ್ತೆ ನೀವು ಸಂದೇಶ ಬಂದು ನಾನು ಆಯ್ಕೆ ಮಾಡಿದ್ದೀನಿ. ಆ ಆಯ್ಕೆ ಮಾಡಿದ ಮೇಲೆ ಬೇರೆ ಏನು ಬೇಡಿಕೆಗಳು ಇರ್ತದೆ ಆ ಥರ ಇದೆಯಾ ಹೇಗೆ ಏನು ಅಂತ ಕೇಳಿದೆ. ನನ್ನ ಜೀವನದಲ್ಲಿ ನಾನು ಅರ್ಜಿ ಹಾಕೋದು ಕಳೆದ ವರ್ಷ ಕೂಡ ರಾಜ್ಯೋತ್ಸವ ಅರ್ಜಿ ಹಾಕಿ ನಮ್ಮ ಪ್ರತಿಭೆಯನ್ನು ಗುರುಸೋರು ಯಾರಾದರೂ ಗುರುಸಿ ಕರೀಲಿಲ್ಲ ಅಂತ ತೊಂದರೆನೇ ಇಲ್ಲ. ನನಗೆ ಯಾವ ಪರಿಸ್ಥಿತಿಗಳು ಬೇಕಾಗಿಲ್ಲ. ಇದುವರೆಗೂ ಕೂಡ ನನ್ನ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆಲ್ಲ ಕಳಿಸ್ಕೊಟ್ಟಿದ್ದೆ. ಅದು ನಮಗೆ ಹಿಂಸಿಸಿಲ್ಲ ಅವಕಾಶ ಕೊಟ್ಟಿದೆ. ಅಂದರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇರಬೇಕು ಅಥವಾ ದಸರಾ ಪರಿವರ್ತನೆಗಳು ನಾನು ಹೇಗೆ ರಜೆ ಹಾಕಿ ಆ ವೇದಿಕೆ ನನಗೆ ಅದೇ ಮನೆ ಕಾರ್ಯಕ್ರಮಗಳು ಯಾವುದೂ ನಿನ್ನೆನೂ ಕೂಡ ಯಾವುದೋ ನಮ್ಮ ಹಾಸನ ಜಿಲ್ಲೆ ಪ್ರಾಂಶುಪಾಲರ ಸಂಘದಲ್ಲಿ ಒಂದು ಹುದ್ದೆಯನ್ನು ಹೆಸರು ಅನುಭವಿಸಿ ಬೇಡ ನಮಗೆ ಕೆಲಸ ಮಾಡೋಣ. ಆದರೆ ಹುದ್ದೆಗಳು ಬೇಡ. ಅದಕ್ಕೋಸ್ಕರ ಕೆಲವರು ಇರ್ತಾರೆ ಚರ್ಚೆ ಅವಾಗಿ ಕಾಯ್ಕೊಂಡು ನನ್ನ ಹೆಸರು ಹೇಳಿಲ್ಲ ನನ್ನ ಆಗಬೇಕು ನಾನು ಮಾಡಬೇಕು ಅನ್ನೋದೆಲ್ಲ ಇರ್ತಾರೆ. ಹಾಗಾಗಿ ನಾನು ಪ್ರಶಸ್ತಿ ಆ ಥರ ಏನಿಲ್ಲ ಸರ್ ಅಂತ ಕೊನೆಗಿಲ್ಲ ಹಾಕಿ ಸುಮಾರು 1.5-2 ತಿಂಗಳು ಅದೇ ಹೋಗಿ ಅನಿಸುತ್ತೆ ಬಹುಶಃ. ಕೊನೆಗೆ ಮತ್ತೆ ನಾಗೇಶ್ವರ ಒಂದ್ಸರಿ ಸಂಪರ್ಕ ಮಾಡಿ ಮಾತಾಡಿದ್ರು ನಾನು ಎಲ್ಲೂ ಬಯೋಡೇಟಾ ಕಳಿಸ್ಕೊಟ್ಟಿಲ್ಲ. ಲಾಸ್ಟ್ ಬಟ್ ಇನ್ನೊಂದು 10 ದಿವಸ 15 ದಿವಸ ಇತ್ತು ಅನ್ನೋದು ಮತ್ತೊಂದು ಸಂದೇಶ ಬಂತು. ಸರ್ ನೀವು ಹಾಕಲೇ ಇಲ್ಲ ಸರ್ ಅಂತ ಹೇಳಿದ್ರು. ಆಗ ನಾನು ಬಯೋಡೇಟಾ ಕಳಿಸ್ಕೊಟ್ಟಿದ್ದು. ಅಲ್ಲಿವರೆಗೆ ನಾನು ಅರ್ಜಿ ಹಾಕಿ ನಾನು ಇದು ಮಾಡಿದ್ರು. ಆ ಬಯೋಡೇಟಾ ಕಳಿಸಿದ್ರು ಬಯೋಡೇಟಾ ಕಳಿಸ್ಕೊಟ್ಟು ಆಮೇಲೆ ಬೇಡಿಕೆ ಹೋಗಿ ಆ ಕಾರ್ಯಕ್ರಮ ಹೋದ ವರ್ಷ ನಾನು ಹೋಗ್ಲಿಕ್ಕೆ ಆಗೋ ಸ್ಥಿತಿ ಆಗಿತ್ತು. ಆ ಅರ್ಜಿ ಕಳಿಸಿಕೊಟ್ಟು ಅಂದರೆ ಬಯೋಡೇಟಾ ಕಳಿಸಿಕೊಟ್ಟ 3 ದಿವಸ ನನಗೆ ಅಷ್ಟೇ ಓಡಾಡೋದಕ್ಕಂತ ಅವತ್ತಿನ ಸ್ಥಿತಿಯಲ್ಲಿ ಹೇಗಿದ್ದು ನೋಡಿ ಹೇಳಿದ್ರು ಗೊತ್ತಿದೆ ಹೆಚ್ಚಿನಂಥ ಪರಿಸ್ಥಿತಿ ಕೂಡ್ಲಿಕ್ಕೂ ಆಗ್ತಿಲ್ಲ ಗೊತ್ತಾಯಿತು. ಹಾಗಾಗಿ ಬೀದಿಗೆಲ್ಲ ನಮ್ಮ ಮನೆಯಿಂದ ಓಡಾಡೋದೇ ಕಷ್ಟ ಬರುತ್ತೆ. ಆದರೆ ಅವರಿಲ್ಲ ಸರ್ ನನ್ನ ಆಯ್ಕೆ ಮಾಡಿದ್ದಾರೆ ಬನ್ನಿ ಸರ್ ನಿಮ್ಗೆ ಕಂಪ್ಕೊಂಡು ನಾವು ಆಯ್ಕೆ ಮಾಡಿದ್ವಿ ಕೊನೆಗೆ ಅದರಲ್ಲಿ ಟ್ರೈನಿಗೆ ನೋಡಿದ ಮೇಲೆ ಅನ್ನಿಸ್ತು ಎಷ್ಟು ಅದ್ಭುತವಾಗಿ ಮಾಡಿಕೊಂಡಿದ್ದಾರೆ, ಚೆನ್ನಾಗಿದೆ, ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಜನ ಚರ್ಚೆ ಇದ್ದಾರೆ. ಆ ಥರದಲ್ಲಿ ಅಂದ್ಕೊಂಡು ಎಷ್ಟು ಚೊಕ್ಕಟವಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಮಾತುಗಳನ್ನು ಕೇಳಿದ್ರು ಎಷ್ಟು ಆವೇಶದಲ್ಲಿ ಮಾತಾಡಿದ್ರು ಅಂದರೆ ಪ್ರಶಸ್ತಿಗಳು ಪ್ರಾಮಾಣಿಕತೆ ಇಲ್ಲದೆ ಹೋಗೋದು ಏನೇನು ಮಾಡಿದ್ದಾರೆ. ಆಮೇಲೆ ಲಂಚ ಇತ್ಯಾದಿ ವಿಚಾರಗಳ ನಾಗೇಶ್ವರ ಅಂಥ ಒಂದು ಪ್ರಾಮಾಣಿಕವಾಗಿ ನಡೀತಾ ಇರ್ತಾರೆ ಬಗ್ಗೆ ಅದರ ಹಿನ್ನೆಲೆ ಎಷ್ಟು ಅಂದರೆ ತುಂಬ ಪ್ರಸಿದ್ಧರಾಗಿರ್ತಕ್ಕಂಥ ಒಂದು ಕಾಲದ ಸ್ಥಿತಿ ಹೊಂದಿದ
ಆದರೆ ಇಲ್ಲಿಯ ಉದ್ದೇಶವೇ ಎಲೆಮರೆಕಾಯಿಗಳನ್ನ ಕರೆದು ಕೊಡಿಸಿ ಅವರನ್ನು ಸನ್ಮಾನಿಸೋದು ಅಂಥ ಒಂದು ಕಾಯ್ದೆಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನನಗೆ ಈಗ ಒಂದು ಹೇಳಿದ್ರು ಸರ್, ಸಾಂಸ್ಕೃತಿಕ ಸಮಿತಿಗೆ ಹಾಕ್ಕೊಂಡಿದ್ದೀವಿ ಸರ್, ನಿಧಿಗೆ ಹಾಕ್ಕೊಳ್ಳಿ ಕೂಡಲೇ ಬೇಡ ಈಗಲೂ ಕೆಲಸದ ಒಂದು ಅಭಿಪ್ರಾಯ ಇದೆ. ಹಳ್ಳಿಯಲ್ಲಿ ನಿರ್ವಹಿಸ್ತಾರೆ, ಇಷ್ಟ ಕೆಲಸದ ಅಭಿಮಾನವನ್ನು ಇಟ್ಕೊಂಡು ಬಂದಿದೆ. ಆಮೇಲೆ ಈಗ ಪ್ರಾಂಶುಪಾಲ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಅದು ಯಾವುದೂ ಕೆಲಸ ಡಿಸೆಂಬರ್ ಸ್ವಲ್ಪ ಕೆಲಸ ಉತ್ತರ ಅಂದ್ಕೊಂಡಿದ್ದೀವಿ, ಸೇರ್ಕೊಡ್ತೀನಿ ಕೆಲಸ ಮಾಡ್ತಾರೆ. ದೊಡ್ಡ ಜವಾಬ್ದಾರಿಗಳು ಬೇಡ, ಒಪ್ಪಿಕೊಂಡು ಮತ್ತು ಆಗೋದಿಲ್ಲ ಭದ್ರ ನನ್ನದು ಎಲ್ಲ ಸಹಕಾರವನ್ನು ನೀಡುತ್ತಿದೆ ಎಲ್ಲ ಈಗ ನಮ್ಮ ಮಾಧ್ಯಮಗಳು ಅವರೆಲ್ಲ ಭಾಷಣ ಕೂಡ ಮಾಡಿದ್ದಾರೆ. ಈಗ ನಮ್ಮ ನಿರೂಪಕರಾಗಿ ನಮ್ಮೊಂದಿಗೆ ನಿಕಟವರ್ತಿಯಾಗಿ ನಮ್ಮ ಕೆ ಟಿ ಶಿವಕುಮಾರ್ ಉಪನ್ಯಾಸ ಕ್ಷಣಜ್ಞಾನ ಪತ್ರಿಕೆಯ 23ನೇ ವಾರ್ಷಿಕ ಸಮಾವೇಶ ಪ್ರಧಾನ ಸಮಾರಂಭದ ಈ ಸಮಾರಂಭದ ನಿರೂಪಣೆಯನ್ನು ಮಾಡಬೇಕಂತ ತಿಳಿಸಿದಾಗ ಈ ಜವಾಬ್ದಾರಿಯನ್ನು ಖಂಡಿತವಾಗಿ ನಿಭಾಯಿಸಬೇಕೆಂಬುದಾಗಿ ಭಾವಿಸುತ್ತಾ ಈ ಜವಾಬ್ದಾರಿಯನ್ನು ನೀಡಿದಂಥ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಇದು 23ನೇ ವಾರ್ಷಿಕೋತ್ಸವ ಮತ್ತು ರಾಜ್ಯಮಟ್ಟದ ಶೈಕ್ಷಣಿಕ ಸಮಾವೇಶ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮೊದಲಿಗೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಮೊದಲ ಬಾರಿಗೆ ನಾನು ಈ ಒಂದು ಶಿಕ್ಷಣ ಜ್ಞಾನ ಪತ್ರಿಕೆಯ ಬಗ್ಗೆ ತಿಳಿದುಕೊಂಡಿದ್ದು ಅಂತಂದರೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾನು ಸಹ ಆ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದೆ. ಮೊದಲ ಬಾರಿಗೆ ಅದಕ್ಕಿಂತ ಮುಂಚೆ ನನಗೆ ಶಿಕ್ಷಣ ಜ್ಞಾನ ಪತ್ರಿಕೆಯಿಂದ ಈ ರೀತಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅನ್ನೋದು ವಿಚಾರಗಳ ಬಗ್ಗೆ ಗೊತ್ತಿರಲಿಲ್ಲ. ಮೊದಲ ಬಾರಿಗೆ ನನ್ನ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಾದಂಥ ಅನಿತಾ ಮೇಡಮ್ರವರು ಈ ಒಂದು ಶಿಕ್ಷಣ ಜ್ಞಾನ ಪತ್ರಿಕೆಯಲ್ಲಿ ಈ ರೀತಿ ಪ್ರಶಸ್ತಿ ಇದೆ, ನಿಮ್ಮನ್ನು ಸಹ ಆ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀನಿ ಅಂತ ಅಂದು ಹೇಳಿದಾಗ ಮೊದಲ ಬಾರಿಗೆ ನಾವು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅಲ್ಲಿಂದ ಹುಬ್ಬಳ್ಳಿಗೆ ಹೋಗಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಬಂದ್ವಿ. ಆ ಒಂದು ಸಂದರ್ಭದಲ್ಲಿ ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಅದಕ್ಕಿಂತ ಮುಂಚೆ ನಾನು ಈ ರೀತಿ ಪ್ರೋಗ್ರಾಮ್ಗಳನ್ನು ಅದರಲ್ಲೂ ಪತ್ರಿಕಾ ಬಳಗದವರು ಸೇರಿಕೊಂಡು ಈ ಥರ ಒಂದು ಪ್ರೋಗ್ರಾಮ್ಗಳನ್ನ ಎಲ್ಲೂ ನಡೆಸಿರೋದನ್ನ ನೋಡಿರಲಿಲ್ಲ, ಕೇಳಿರಲೂ ಇಲ್ಲ. ಮೊದಲ ಬಾರಿಗೆ ಆ ಒಂದು ಸಮಾರಂಭದಲ್ಲಿ ಆಸೀನವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ತುಂಬ ಖುಷಿಯಾಯಿತು. ಅವತ್ತಿಂದ ನನಗೊಂದು ಆಸೆ ಇತ್ತು, ಈ ಒಂದು ಪತ್ರಿಕಾ ಬಳಗದ ಜೊತೆಗೆ ನಾನು ಸಹ ಪಾಲ್ಗೊಂಡು ಏನಾದರೂ ಕೆಲಸವನ್ನು ಮಾಡಬೇಕು, ನಾನು ಸಹ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ. ಇದೇ ಮೊದಲ ಬಾರಿಗೆ ನನ್ನ ಸ್ನೇಹಿತರ ಜೊತೆಗೂ ಹಂಚ್ಕೊಂಡಿದ್ದೆ. ಆನಂತರ ಈ ಒಂದು ವರ್ಷ ಮೊದಲ ಬಾರಿಗೆ ನನ್ನನ್ನು ಸರ್ ಫೋನ್ ಮಾಡಿದರು, ನಿಮ್ಮನ್ನು ಸಹ ಆಯ್ಕೆ ಸಮಿತಿಗೆ ಆಯ್ಕೆ ಮಾಡಿದ್ದೀವಿ, ನಿಮ್ಮ ಬಗ್ಗೆ ಹೀಗೆ ವನಿತಾ ಅವರು ನಮಗೆ ವಿಚಾರ ತಿಳಿಸಿದ್ರು, ನಿಮ್ಗೆ ಇಷ್ಟ ಇದೆ ಅಂತ ಅಂದಿದ್ರು ಅಂತ. ತುಂಬ ಖುಷಿ ಆಯಿತು. ಜೊತೆಗೆ ಮೊದಲ ಬಾರಿಗೆ ಅವ್ರು ನನಗೆ ಕಾಲ್ ಮಾಡಿದಾಗಲೇ ಎಷ್ಟೋ ವರ್ಷಗಳ ಪರಿಚಯ ಇದೆ ಅನ್ನೋ ಥರ ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವಾಗಲೇ ಅನ್ನಿಸ್ತು, ಎಷ್ಟೊಂದು ಸರಳ ಜೀವಿಗಳು ಈಗ ಫಸ್ಟ್ ಟೈಮ್ ಪರಿಚಯ ಆದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ನಮಗೂ ಸಹ ಸಹಕಾರವನ್ನು ನೀಡ್ತಾರೆ, ನಾವು ಸಹ ನಮ್ಮ ಸೇವೆಯನ್ನು ಏನಾದರೂ ಈ ಒಂದು ಪತ್ರಿಕೆ ಮುಖಾಂತರ ಸಲ್ಲಿಸ್ಬೋದು ಅಂತ ತುಂಬ ಖುಷಿ ಆಯಿತು. ಜೊತೆಗೆ ನಿಮಗೆ ಈ ಒಂದು ಪತ್ರಿಕೆ ಮುಖಾಂತರ ಏನೇ ಒಂದು ಸಹಕಾರವನ್ನು ಕೇಳಿದ್ರು ಸಹ ನಾವು ನಮಗೆ ಆ ಸಹಕಾರವನ್ನು ಒಪ್ಪಿಸ್ತೀವಿ ಅಂತ ಹೇಳ್ತಿದ್ದೆ. ನಮ್ಮ ಜಿಲ್ಲೆ ಅಂತ ಅಲ್ಲ, ಮೊದಲ ಬಾರಿಗೆ ನಾನು ಈ ಒಂದು ಜಿಲ್ಲೆಯಲ್ಲಿ ಆಯ್ಕೆ ಸಮಿತಿಗೆ ಆಯ್ಕೆ ಆಗಿದ್ದೀನಿ. ಅದ್ರ ಜೊತೆಗೆ ಇದೇ ಮೊದಲ ಬಾರಿಗೆ ನಮ್ಮ ಹಾಸನ ಜಿಲ್ಲೆಯಲ್ಲೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನ ಖುಷಿ ಆಗ್ತಾ ಇದೆ. ಯಾಕೆ ನಾನು ಆಯ್ಕೆ ಆದಂಥ ವರ್ಷನೇ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಅವಕಾಶ ನೀಡಿದಂತಹ ನಿಮಗೆ ತುಂಬ ಧನ್ಯವಾದಗಳು ನಾಗರಾಜ್ ಸರ್. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. 3-4 ವರ್ಷಗಳಿಂದ ಒಂದು ಸಂದರ್ಭ ಸಿಕ್ಕಿಲ್ಲ ಅಂತ ಅಂದ್ಕೋತಿದ್ವಿ. ನಮ್ಮ ಮೈಸೂರಿನಲ್ಲಿ ಒಂದು 3 ವರ್ಷದ ಹಿಂದೆ CET ಪರೀಕ್ಷೆಯನ್ನು ಬರೆಯೋದಕ್ಕೆ ಅಂತ ಅಂದ್ಬಿಟ್ಟು ಮೈಸೂರು ಜಿಲ್ಲೆಗೆ ಹಾಕಿ ಹೋಗಿದ್ವಿ. ನನಗಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಯಾರು ಪರಿಚಯನೇ ಇರಲಿಲ್ಲ. ವನಿತಾ ಅವ್ರ ಜೊತೆಗೇ ಹೋಗಿದ್ವಿ, ನಿಮ್ಗೆ ಯಾರಾದ್ರು ಪರಿಚಯ ಇದ್ದರೆ ಹೋಗೋಣ ಅಂತ. ಆ ಒಂದು ಸಂದರ್ಭದಲ್ಲಿ ಗಂಗಾಧರ್ ಸರ್ ಅವ್ರ ಮನೆಯಲ್ಲಿ ನಮ್ಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ. ಎಕ್ಸಾಮ್ ಎಲ್ಲ ನಾವು ಬರೋದಂತ ನಮ್ಗೆ ಏನನ್ನೂ ಮಾಡೋದಾಗಲಿಲ್ಲ, ಪ್ರತಿಯೊಂದು ಸಹಕಾರವನ್ನು ನೀಡಿದ್ರು. ತುಂಬ ಹೃದಯದ ಧನ್ಯವಾದಗಳು.
ಅದನ್ನೆಲ್ಲ ನೋಡಿ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾಡಿರ್ತಕ್ಕಂಥ ಸೇವೆಯನ್ನೆಲ್ಲ ತಿಳ್ಕೊಂಡು ತುಂಬ ಖುಷಿ ಆಯಿತು. ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ಒಂದೆರಡು ಮಾತುಗಳನ್ನ ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ಗೃಹಲಕ್ಷ್ಮಿ ಮೊನ್ನೆ ಸ್ವಾಮೀಜಿಯವರನ್ನ ಭೇಟಿ ಮಾಡೋದಕ್ಕೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಶ್ರೀಗಳ ಆಶೀರ್ವಾದವನ್ನು ಪಡೆದು ಸರ್ ನಿಮ್ಮೊಂದಿಗೆ ನಾವು ಯಾವುದೇ ರೀತಿ ಅಂತ ಅವರು ಇವತ್ತು ಈಗಾಗಲೇ ಎಲ್ಲ ಶಿಕ್ಷಕರ ಕೊಡಗು ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಆಯ್ಕೆ ಮಾಡಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮವನ್ನು ಹಾಗೆ ವೀಕ್ಷಣೆಯನ್ನು ಮಾಡೋದಕ್ಕೆ ಬಂದಂಥ ನಮ್ಮ ಚೆನ್ನಮ್ಮನ ನಾಡಿನ ಶಿಕ್ಷಕರಾಗಿರ್ತಕ್ಕಂಥ PR ಪಾಟೀಲ್ ಇವರು ವಿಷಯ ವೀಕ್ಷಕರು ಉಪನಿರ್ದೇಶಕರ ಕಚೇರಿ ಬೆಳೆದಾಗಿ ಇವರು ತಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಉಪಸ್ಥಿತಿರುವಂಥ ಎಲ್ಲ ಹಿರಿಯರಿಗೆ ಆತ್ಮೀಯರೇ, ಬಹುಶಃ ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀರ. ಈಗ ನಾರಾಯಣ ಸರ್ ಅವರಿಗೆ ನಾನು ನಮ್ಮ ಚಿತ್ರರಚನೆ ವಿಲೇಪಡಿಸೋದ್ರಿಂದ ಕಳೆದ ವರ್ಷವೇ ಪರಿಚಯ ಇರೋದು. ಒಂದು ಸಾರಿ ನಾವು ಹೀಗೆ ನಮ್ಮ ಜಿಲ್ಲೆಯಲ್ಲಿ ಕುಂತಾಗ ವಿಲೇಪಡಿಸೋದು ಒಂದು ಅವಕಾಶ ಇದೆ ಸರ್, ಒಳ್ಳೆಯ ಶಿಕ್ಷಕರನ್ನು ಆಯ್ಕೆ ಮಾಡೋಣ ಅನ್ನೋ ಒಂದು ಚರ್ಚೆ ಮಾಡಿದಾಗ ಸುಮಾರು ನಾವು ಒಂದು 2-3 ಸಾರಿ ಒಂದು ವಿಚಾರ ಮಾಡಿದಾಗ ಒಂದು 3 ಜನ ಶಿಕ್ಷಕರ ಹೆಸರು ನಾವು ಆಯ್ಕೆ ಮಾಡಿದ್ವಿ ಸರ್. ಒಂದು 2 ನಿಮಿಷದಲ್ಲಿ ನಾವು ಸ್ವಲ್ಪ ಪರಿಚಯ ಮಾಡಿ ಅಂಥ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದೀವಿ ಅಂತಂದರೆ ಬಹುಶಃ ಕಾಲೇಜು ಹೋಗಿರೋ ಒಬ್ಬರು ಬಸವರಾಜ್ ಸರ್ ಅಂತ ಹೋಗಿದ್ರು ಸರ್. ಅವರು ಇಂಗ್ಲೀಷ್ ಮಾತಾಡೋರು. ಅತಿ ಚಿಕ್ಕದಾಗಿರುವಂಥ ಗ್ರಾಮೀಣ ಪ್ರದೇಶದ ಹಳ್ಳಿ, ಆ ಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲೀಷ್ ಉಪನ್ಯಾಸಕರು ಸತತ 7 ವರ್ಷ 100% ರಿಸಲ್ಟ್ ನಾವು ಮಾಡಿದ್ವಿ. ಸತತ 7 ವರ್ಷ ಇಂಗ್ಲೀಷ್. ಸೊ ಅಂಥ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಇನ್ನೊಂದು ಅತ್ಯಂತ ಚಿಕ್ಕದಾಗಿ ಬೆಳಗಾವಿ ತಾಲೂಕಿನಲ್ಲಿ ಸುಮಾರು 130 ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಹೊಂದಿತ್ತು. ಪ್ರತಿ ವರ್ಷ ಅವರ ಆ ಶಾಲೆಗೆ ಬರಲಾಗಿದ್ದರಿಂದ ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲಿ ಕನಿಷ್ಠ ಪಕ್ಷ 5ರಿಂದ 6 ಜನ ವಿದ್ಯಾರ್ಥಿಗಳನ್ನು ನಾವು ಸ್ವತಃ ಕೋಚ್ ಕೊಡ್ತಾ ಇದ್ದೀವಿ. ಯಾವುದಂತ ತೆಗೆದುಕೊಳ್ಳಾದರೆ ಅವರೇ ಕೋಚ್ ಕೊಡ್ತಾರೆ. ಇದು ವರ್ಷವೂ ಕೂಡ ವಿಭಾಗ ಮಟ್ಟಕ್ಕೆ ಸುಮಾರು 4 ಟೀಮನ್ನು ಉಳಿದಿದ್ದಾರೆ ಸರ್. ಅವರು ಅಂಥ ಒಬ್ಬ ಶಿಕ್ಷಕರನ್ನು 8 ವರ್ಷಗಳ ಸತತ ಪ್ರಯತ್ನ ಅವರು. ಪ್ರತಿ ವರ್ಷ ಅವರು 2 ವರ್ಷ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ರನ್ನರ್ ಆಗ್ತಾರೆ. ಯಾವುದೇ ಸ್ಪೆಷಲ್ ಆಗಿರುವಂಥ ಕೋಚನ್ನು ತೆಗೆದುಕೊಳ್ಳಲಾರದೆ ಅವರೇ ಸ್ವತಃ ಮಾಡಿರುವಂಥ ಸಾಧಕರು. ಈ ವರ್ಷ ಒಂದು ಹೆಸರು ನಾವು ಫೈನಲ್ ಮಾಡಿದ್ದೀವಿ. ಬಹುಶಃ ಕಳೆದ ವರ್ಷ ನಾವೆಲ್ಲರೂ ಪ್ರಾಥಮಿಕ ಶಾಲೆ ವಿಭಾಗ ನೋಡಿದ್ದೀವಿ. ಸ್ವತಃ ಖರ್ಚಿನಲ್ಲಿ ಸುಮಾರು 25 ವಿದ್ಯಾರ್ಥಿಗಳನ್ನು ವಿಮಾನಯಾನದ ಮೂಲಕ ಹೈದರಾಬಾದ್ ಉತ್ಪನ್ನ ಮಾಡಿಸಿದ್ರು. ಅದೊಂದು ದೊಡ್ಡ ವಿಗ್ರಾಮ. ಇನ್ನೂವರೆಗೆ ಯಾವುದೇ ನೆಟ್ವರ್ಕ್ ಇಲ್ಲ. ಅಂತಹ ಶಾಲೆಗೆ ಸುಮಾರು ಒಂದು 25 ಲಕ್ಷ ರೂಪಾಯಿಗಳನ್ನು CSR ಫಂಡನ್ನು ಪಡೆದುಕೊಂಡು ಉತ್ತಮವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಈ ವರ್ಷ ಕಳೆದ ವಾರನೇ ಅವರು ದೆಹಲಿ ಟ್ರಿಪ್ಪನ್ನು ಸುಮಾರು 25 ವಿದ್ಯಾರ್ಥಿಗಳ ಆಯ್ಕೆ ಮಾಡಿಕೊಂಡು ಉಚಿತವಾದ ದೆಹಲಿ ಟ್ರಿಪ್ಪನ್ನು ಸ್ವತಃ ಹಣದಿಂದ ಮಾಡಿಕೊಂಡಿದ್ದಾರೆ. ಅವರನ್ನು ನಾಮಿನೇಟ್ ಮಾಡಬೇಕಂತ ನಾವು ಏನೇನೋ ಮಾತಾಡ್ತಿದ್ದೀವಿ ಸರ್. ಅಂದರೆ ಇಂಥ ಬಹಳಷ್ಟು ಸಾಧಕ ಶಿಕ್ಷಕರು ತೆರೆಮರೆಯಲ್ಲಿದ್ದಾರೆ. ಬಹುಶಃ ಆ ನಾಗರಾಜ್ ಸರ್ ಅವರ ಒಂದು ಪ್ರಶಸ್ತಿ ಫಲ ಏನು, ಸುಮಾರು ಕಳೆದ ಒಂದು 4 ತಿಂಗಳಲ್ಲಿ ಆ ಕಾಲೇಜು ಉಪನ್ಯಾಸಕರಿಗೆ ಸುಮಾರು 50ರಿಂದ 60 ಜನ ಒಂದು ಗುಂಪಾಗಿ ಹೋಗಿ ಸರ್ ಯಾವ ರೀತಿ ಫಲಿತಾಂಶವನ್ನು ಉತ್ತಮಪಡಿಸ್ತಾ ಇದ್ದೀರಾ, ಗ್ರಾಮೀಣ ಮಟ್ಟದಿಂದ ಆಂಗ್ಲ ವಿಷಯವನ್ನು ಹೇಗೆ 100ರಿಂದ 100 ಫಲಿತಾಂಶ ಕೊಡ್ತಾ ಇದ್ದೀರಾ ಅನ್ನೋದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾರು ಕಾರಣೀಭೂತ ಅಂತಂದರೆ ಈ ಶಿಕ್ಷಣ ಜ್ಞಾನ ಪ್ರಶಸ್ತಿ ಒಂದು ಫಲ ಅದು. ಯಾಕಂದರೆ ನಾವು ಕೊಟ್ಟಿಲ್ಲ ಅಂತಂದರೆ ಅವ್ರ ಶ್ರಮ ಅವ್ರ ಶಾಲೆಗೆ ಅವ್ರ ಕಾಲೇಜಿಗೆ ಮಾತ್ರ ಸಿಗುತ್ತಾಗ್ತಾ ಇದೆ. ಇವತ್ತು ನಮ್ಮ ಜಿಲ್ಲೆಗೆ ಪೂರ್ಣ ಆಗ್ತಾ ಇದೆ. ನಮ್ಮಲ್ಲಿ ಒಂದು ನಮ್ಮ CO ಸರ್ ಸಿಟಿ ಸಕ್ಷಮ ಅಂತ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲೂ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ. ಇದರ ಫಲನೇ ಹೀಗೆ ತೆರೆಮರೆಯಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡುವಂಥ ಶಿಕ್ಷಕರನ್ನು ಗುರುತಿಸಿ ಅವರ ಒಂದು ಸೇವೆ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗುವಂಥ ಒಂದು ಕಾರ್ಯವನ್ನು ಪತ್ರಿಕೆ ಮಾಡ್ತಾ ಇದೆ. ಈ ಪತ್ರಿಕೆಗೆ ತನ್ಮೂಲಕ ಏನಾದರೂ ಕೂಡ ಒಂದು ಅಭಿನಂದನಾಪೂರ್ವಕವಾದ ಗೌರವವನ್ನು ತಿಳಿಸುತ್ತಾ ಅವಕಾಶ ಮಾಡಿಕೊಟ್ಟಕ್ಕೆ ನಮಗೆ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೂಡ ಕಾರಣೀಭೂತರಾಗೋದಕ್ಕೆ ಕಾರಣ ಅಂತಂದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿನಲ್ಲಿ ಗುರುಗಳು ಇರಬೇಕಂದ್ರೆ ನಮಗೆ ಗುರಿ ಹೇಗಿರುತ್ತೆ, ಗುರು ಇದ್ದರೆ ಮಾತ್ರ ಅದಕ್ಕೆ ಶ್ರೇಯಸ್ಸು ಸಿಗುತ್ತೆ. ಅದಕ್ಕೆ ನಾನು ಫಸ್ಟಿಗೆ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಂಥ ಒಂದು ಸಂದರ್ಭದಲ್ಲಿ ನಾವು ಶ್ರೀಗಳ ಒಂದು ನಂಬರನ್ನು ನಮ್ಮ ಸ್ನೇಹಿತರು ಕೊಟ್ಟು
ಆಗ ಸ್ವಾಮೀಜಿಯವರಿಗೆ ಫೋನ್ ಮಾಡಿದಾಗ ಹೀಗೆ ನಾವು ಮಾಡ್ತೀವಿ ಅಂದರೆ ಅವರ ನಂಬರ್ ಬಂದಮೇಲೆ ವಾಟ್ಸಪ್ನಲ್ಲಿ ನಮ್ಮ ಕಾರ್ಯಕ್ರಮದ ಎಲ್ಲ ಫೋಟೋಗಳನ್ನ ಕಳಿಸಿದ್ರು. ಅವರೆಲ್ಲ ನೋಡಿ ನಿಮ್ಮ ಕಾರ್ಯಕ್ರಮಕ್ಕೆ ಏನು ಸಹಕಾರ ಕೊಡಬೇಕಪ್ಪ ಬುದ್ಧಿ ಒಂದು ಸ್ಥಳಾವಕಾಶವನ್ನು ಕೊಟ್ಟಿದ್ದು. ಆಯಿತು, ಸ್ಥಳಾವಕಾಶವನ್ನು ಉಚಿತವಾಗಿ ಕೊಡ್ತೀವಿ ಅಂತ ಫಸ್ಟ್ ದಿವಸ ಹೇಳಿದ್ರು. ಅಂದರೆ ಅವರು ಆ ಒಂದು ನನಗೆ ಆಶೀರ್ವಾದ ಮಾಡಿದ ಎಲ್ಲರೂ ಕೂಡ ಸುದ್ದಿಯನ್ನು ಕೊಡ್ತಕ್ಕಂಥ ರವಿಯವರ ಬಗ್ಗೆ ಮಾತನಾಡಬೇಕು. ಯಾಕೆಂತಂದರೆ ಅವರು ನಮ್ಮ ಸುಮಾರು 25 ವರ್ಷಕ್ಕಿಂತ ಹೆಚ್ಚಿನ ಒಂದು ಸ್ನೇಹಿತರು. ಇವತ್ತು ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರೆ DTK ಅವರನ್ನ 4-5 ವರ್ಷಕ್ಕೆ ಅವ್ರನ್ನ ಕೈ ಬಿಡ್ತಾರೆ. ಆದರೆ ಅವರು ಕೂಡ ಆವತ್ತ ಸಂದರ್ಭದಲ್ಲಿ ಹೇಗಿದ್ರು ಅಂತಂದರೆ ಆ ಮೂವಿ ಮೇಲೆ ಸಿಟ್ಟು ಅಂತಾರಲ್ಲ, ಅದು ಜಾಸ್ತಿನೇ ಇತ್ತು ಅವರಿಗೆ. ಆದರೂ ನಾನು ಅದನ್ನು ಅವರಿಗೆ ಬೈದು ಏನಾಗ ನಾನು ಒಮ್ಮೆ ಬೈತಿರಲಿಲ್ಲ ಅಂತೀನಿ, ಬೈತೀಯ ಅಂತ ನೀನು ಒಳ್ಳೆಯದಾದಾಗ ನಾನು ಬೈತಿರ್ತೀನಿ ಅಂತ ಹೇಳ್ತಿದ್ದೆ. ಇವತ್ತು ಅವರಲ್ಲಿ ಶಾಂತ ಸ್ವರೂಪ ಬಂದಿದೆ, ಸ್ವಲ್ಪ ಗಾಢ ಬಂದಿದೆ ಅಂತ ಹೇಳ್ತಾ ಅವರು ಯಾರು ಕೂಡ ನಮ್ಮ ಜೊತೆಲಿದ್ದಾರೆ. ಈಗ ನಾನು ಅವರಿಗೆ ವಿಷಯ ಮುಟ್ಟಿಸಿ ಅಷ್ಟೇ, ಇಲ್ಲ ನಾನೆಲ್ಲ ನಾನು ಸುದ್ದಿಯನ್ನು ಕೊಡ್ತೀನಿ ಅಂತ. ಇಲ್ಲಿ ಯಾರು ಕೂಡ ಊಟ ಅಣ್ಣ ತಮ್ಮಗಳಾಗಿ ಹುಟ್ಟಿರೋದಿಲ್ಲ. ಆದರೆ ಅಣ್ಣ ತಮ್ಮಗಳಾಗಿ ಹುಟ್ಟಿದಂಥರು ಅಣ್ಣ ತಮ್ಮಗಳಾಗಿ ಬದುಕೋದಕ್ಕಾಗಲಿಲ್ಲ. ಆದರೆ ಇಲ್ಲಿ ಬಂದಂಥರು ಹಿರಿಯರು, ಚಿಕ್ಕಪ್ಪನವರು, ದೊಡ್ಡಪ್ಪನವರು, ಅಣ್ಣ ತಮ್ಮನವರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಶಾಶ್ವತವಾಗಿ ಇರ್ಬೋದು. ಯಾಕಂತಂದ್ರೆ ಇಲ್ಲಿ ನಾವು ಆಸ್ತಿ ಯಾರು ಕಿತ್ತಾಡೋಂಗಿಲ್ಲ. ಮನೆಯಲ್ಲಿ ಇರ್ತಕ್ಕಂಥವ್ರು ಆಸ್ತಿಗಾಗಿ ಕಿತ್ತಾಡ್ತಾ ಅಕ್ಕನ ತಮ್ಮ ಮಾತಾಡ್ಸಲ್ಲ, ತಮ್ಮನ್ನ ಅಣ್ಣ ಮಾತಾಡ್ಸೋದಿಲ್ಲ. ಮನೆಗಳಿಗೆ ಹೋಗಿಬಿಟ್ರೆ ಇದು ಬಹುತೇಕ ಎಲ್ಲ ಮನೆಯಲ್ಲೂ ಇರ್ತಕ್ಕಂಥದ್ದು. ಇಂಥ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯವರಾಗಿ ನಮ್ಮ ವಿಚಾರಧಾರೆಗಳನ್ನು ಸಮಾಜಕ್ಕೆ ಉತ್ತಮವಾಗಿ ಈ ಒಂದು ಸಂದರ್ಭದಲ್ಲಿ ಈ ಮಠದ ಶ್ರೀಗಳಿಗೆ ನಾವು ಅವರ ಪಾದ ಕಮಲಗಳಿಗೆ ನಮಸ್ಕರಿಸಿ ಈ ಒಂದು ಸಮಿತಿಯನ್ನು ಕೂಡ ಈ ಒಂದು ಕಲ್ಯಾಣ ಮಂದಿರದವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇನ್ನೇನು ಮಾಡಿದ್ರು. ಅವರು ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಎಷ್ಟೋ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಬರಬೇಕು, ಮೈಸೂರಿಗೆ ಬರಬೇಕು ಅಂತ ಇದ್ದರು. ಅವತ್ತು ಮೆಡಿಕಲ್ ಕಾಲೇಜಿಗೆ ಮೀಟಿಂಗ್ ಕರೆದಿದ್ದು ಮಹಾರಾಷ್ಟ್ರದಿಂದ ಟ್ರೈನ್ ಟಿಕೆಟ್ ಅಪ್ಪನ್ನು ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿ. ಆಯಿತು ಬಿಡಿ ಸರ್, ಮೆಡಿಕಲ್ ಕಾಲೇಜ್ ಆದರೂ ಬೆಳೆದ ಅನಂತರ ದಾವಣಗೆರೆಯಲ್ಲಿ ಆಯಿತು. ಅವತ್ತು ಕೂಡ ಅವರಿಗೆ ಹೊರಗಡೆ ಇದ್ದು ಬರೋದಕ್ಕಾಗಲಿಲ್ಲ. ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಬರೋದಕ್ಕೆ ಅವತ್ತು ಕಾಲೇಜ್ ಸೆಂಕ್ಷನ್ ಆಗ್ತಕ್ಕಂಥ ಒಂದು ಅವಕಾಶ ಆಯಿತು. ಅವತ್ತು ಕೂಡ ಬರಲಿಲ್ಲ. ಹೇಳಿ ನಮಗೆ ಮೆಡಿಕಲ್ ಕಾಲೇಜ್ ಆಗಿದೆ, ನಾವು ಬೇಗಿನಲ್ಲಿ ನಿಮ್ಮ ಪತ್ರಿಕೆಗೆ ಯಾವುದೇ ಒಂದು ಖರ್ಚು ಇಲ್ಲದೆ ನಾನು ನಿರ್ವಹಿಸ್ತೀನಿ ಅಂತ ಅವರು ಎಲ್ಲರೂ ಕೂಡ ಈ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ. ಅವರು ಏನು ಹೇಳಿದ್ರು ಅಂತಂದರೆ ಈ ಬ್ಯಾನರ್ ಮಾತ್ರ ಅಲ್ಲಿಗೆ ಹಾಕಿಸ್ಬೇಕು. ಯಾಕೆಂತಂದರೆ ಬ್ಯಾನರ್ ಹಾಕ್ಸಿದ್ರೆ ನಮಗಿಲ್ಲ ಅಂತಂದು ನಮ್ಮ ಕಡೆ ಭಾಳಷ್ಟು ಇದು ಮಾಡ್ತಾರೆ. ನಾವೇನು ಮಾಡ್ತೀವಿ ಅಂತಂದರೆ ಆ ಪತ್ರಿಕೆಯಲ್ಲಿ ಹಾಕಿರ್ತಕ್ಕಂಥದ್ದು ನಮಗೇನು ಮಾತಾಡಿಲ್ಲ ಅಂತ ನಾವು ಆ ಒಂದು ಬ್ಯಾನರನ್ನು ನೋಡಿದಾಗ ಅವರಲ್ಲಿ ಕೂಡ ಆಶ್ಚರ್ಯಪಟ್ಟು ನಾವಿದ್ರಲ್ಲಿ ಎಷ್ಟೋ ಫೋಟೋ ಬರೆದಿದ್ದು ಇವೆಲ್ಲವೂ ಕೂಡ ಹಾಕಿದ್ವಿ. ಅನಂತರ ನಮ್ಮ ಜಿಲ್ಲೆಯಲ್ಲಿ ಏನು ಒಳ್ಳೆಯ ನಾಯಕರು ಸಾಹಿತಿಗಳು ಇದ್ರಲ್ಲ ಅವ್ರನ್ನೆಲ್ಲ ಹಾಕಿದ್ರೆ ತುಂಬ ಸಂತೋಷ ಆಗಿದೆ. ನಾವು ಮಾಡ್ತಕ್ಕಂಥ ವಿಚಾರಗಳು ಇಲ್ಲಿ ಹಾಸನ ಜಿಲ್ಲೆಯೇ ನೆಚ್ಚಬೇಕು ಅಂತಿಲ್ಲ. ಹಾಸನ ಜಿಲ್ಲೆಯಲ್ಲಿ ಆಸಕ್ತಿ ಇರ್ತಕ್ಕಂಥ ಸರ್, ಏಕೆಂದರೆ ನಾವು ಇಲ್ಲಿ ಮಾಡ್ತಕ್ಕಂಥ ವಿಚಾರಗಳು ನಮ್ಮಲ್ಲಿ ಎಷ್ಟೋ ಜನ MLA ಬರ್ತಿರಲಿಲ್ಲ ಹೊಸದಾಗಿ ಅವರ ಫೋಟೋನ ನಮ್ಮ ಪತ್ರಿಕೆಯಲ್ಲಿ ಕೇಳಿ ಯಾಕಂದರೆ ನೀನು ತಿಂಗಳ ಪತ್ರಿಕೆಯನ್ನು ನಾವು ದಿನಪತ್ರಿಕೆಗೆ ಫೋಟೋ ಸಿಕ್ಕಿಲ್ಲ, ನಿನ್ನಿಂದ ನಮಗೆ ಫೋಟೋ ಸಿಕ್ಕಿದ್ದು. ಅಂದರೆ ಒಬ್ಬ ಪತ್ರಕರ್ತ ಅಂತಂದರೆ ಆ ಒಂದು ಸ್ಥಳೀಯವಾಗಿ ಎಲ್ಲ ವಿಚಾರವನ್ನು ಒಳಗೊಂಡಂಥ ವಿಷಯ ಸಂಗ್ರಹ ಮಾಡಿದಾಗ ಅದಕ್ಕೊಂದು ಮೌಲ್ಯ ಇರುತ್ತೆ. ಅದಕ್ಕಾಗಿ ಯಾರು ನಾನು ಬೇರೆ ಸಾಹಿತ್ಯಗಳು ಬರ್ತಾರೆ ಇಲ್ಲಿ ಬರೋರು ರಾಮಸ್ವಾಮಿ ಹೇಗಾಗ್ತದೆ ಇಲ್ಲಿ ಯಾರ ಸೆಂಟ್ರಿನಲ್ಲಿ ಇಲ್ಲಿಗೆ ಇನ್ನು ಹಾಸನ ದೇವಿ ಫೋಟೋವನ್ನು ಹಾಕಿದ್ದಾರೆ. ಹೀಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಲಹೆ ಬಳಿ ಈ ಒಂದು ಪತ್ರಿಕೆ ಎಷ್ಟೋ ಕಡೆ ಹೋದಾಗ ಇಲ್ಲೂ ಕೂಡ ಇರ್ತೀವಿ. ಯಾಕೆಂತಂದರೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಫೋಟೋ ಇದೆ ಅಂತ ಹೇಳ್ತೀವಿ. ಈ ಸರಿ ಈ ಹಾಸನ ಜಿಲ್ಲೆಯಲ್ಲಿ ಮಾಡ್ತಿರೋದ್ರಿಂದ ನಮ್ಮ ಡಾಕ್ಟರ್ ಗಂಗಾಧರ ಸಭೆ ನಮ್ಮ ರಾಜ್ಯದ ಒಂದು ರಾಷ್ಟ್ರದ ಪ್ರಧಾನಿಯಾಗಿರ್ತಕ್ಕಂಥ ದೇವರು ಸೇರಿಸಿ
ನಾವೆಲ್ಲರೂ ಕೂಡ ನಾವು ಕರೆದಿದ್ದು 25 ಜನಕ್ಕೆ ಕರೆದಿದ್ದು, ಇನ್ನೂ ಜಾಸ್ತಿ ಬರುತ್ತೆ ಮಾಡ್ತಿದ್ದರು. ಅವರು ಅದರಲ್ಲಿ ಈಗಿನ ವಿಷಯ ಇರ್ತಕ್ಕಂಥ ಕಾರಣ